ಅಷ್ಟು ಮಾತ್ರವಲ್ಲ ಬಂದಿದ್ದಾರೆ, ತುಂಬ ಸಂತೋಷ. ಹೋದ ವಾರ ಜಾಗವೆಲ್ಲ ಜನ ತುಂಬ ಹೋಗಿದ್ದರು. ಆಮೇಲೆ ಪಾಪ ಈ ವಾರ ಮದುವೆಗಳು ಹಂತದಲ್ಲಿ ನಮ್ಮೆಲ್ಲರೂ ಚೆನ್ನಾಗಿ ಗೊತ್ತಿರೋಂಥವ್ರು ವಿಕ್ಟ್ರಂಕಲ್ ಇದ್ದಾರೆ. ಆಮೇಲೆ ಅನೇಕ ಪ್ರಾಂತ್ಯದಲ್ಲಿ ಬೈಬಲ್ ಕಾಲೇಜುಗಳಲ್ಲಿ ಮತ್ತು ಸೇವೆಗಳಲ್ಲಿ ಒಳ್ಳೆಯ ಸೇವೆಯನ್ನು ಮಾಡಿದಂಥವರು, ಎಷ್ಟೋ ಸೇವಕರನ್ನು ಎಬ್ಬಿಸಿದಂಥವರು, ಎಷ್ಟೋ ಸೇವಕರನ್ನು ಆಶೀರ್ವಾದ ಮಾಡಿದಂಥವರು, ಆ ಒಂದು ಸೇವಕರನ್ನ ಮಧ್ಯದಲ್ಲಿ ಒಂದು ತುಂಬ ಸಂತೋಷ. ಅವರನ್ನು ಈ ಸಂದರ್ಭದಲ್ಲೆಲ್ಲ ಎದ್ದಿತ್ಕೊಂಡು ಅವರನ್ನು ಸ್ವಾಗತ ಮಾಡ್ತಾ ಇಲ್ಲೇ ಎದ್ದಿತ್ಕೊಂಡು ಅವರನ್ನು ಸ್ವಾಗತ ಮಾಡ್ತಾ ಪ್ರಾರ್ಥನೆ ಮಾಡ್ತಾ ಅವ್ರನ್ನ ವೆಲ್ಕಮ್ ಮಾಡಿ ಎಲ್ಲರೂ ಎಲ್ಲ ಎದ್ದಿತ್ಕೋಣ. ಓಕೆ, ಈ ವೆಲ್ಕಮ್ ಅಂತ ಚಪ್ಪಳ ಹೊಡೆಯೋಣ. ಸ್ವಲ್ಪ ಪಾದ ಹೆಸರಲ್ಲಿ ನಿಮ್ಮನ್ನೆಲ್ಲರನ್ನು ನಾನು ಶುಭ ಕೋರ್ತಾ ಇದ್ದೇನೆ. ನಿಮಗೆ ಈ ಮುಂಜಾನೆ ಸಮಯದಲ್ಲಿ ನಿಮ್ಮೊಂದಿಗೆ ಸೇರಿ ನಾನು ದೇವರನ್ನು ಆರಾಧಿಸಿ ಸೇವಿಸೋದಕ್ಕೆ ದೇವರು ನನಗೆ ತಂದಂತ ಸಮಯಕ್ಕಾಗಿ ನಾನು ದೇವರಿಗೆ ಕೃತಜ್ಞತೆಗಳನ್ನು ಹೇಳ್ತೇನೆ. ಸೇವಕರಾಗಿರುವಂತಹ ಸತೀಶ್ ಅವರಿಗೂ ಕೂಡ ನಾನು ಕೃತಜ್ಞತೆ ಉಳ್ಳವನಾಗಿದ್ದೇನೆ. ಈ ಸುಂದರವಾದಂತಹ ಆಲಯವನ್ನ ಏಸಪ್ಪ ನಿಮಗೆ ನಿರ್ಮಿಸಿ ಕೊಡ್ತಾ ಇದ್ದಾರೆ. ನೋಡ್ರಿ, ಈ ರೀತಿಯಾಗಿ ಈ ಆಲಯದಲ್ಲಿ ನಾನು ಬಂದು ದೇವರನ್ನ ಸ್ತುತಿಸಿ ಆರಾಧಿಸೋದಕ್ಕೆ ದೇವ್ರ ತಂದಂತ ಈ ಒಂದು ಅನುಗ್ರಹಕ್ಕಾಗಿ ದೇವರಿಗೆ ಕೃತಜ್ಞತೆ ಹೇಳ್ತೇನೆ. ನೋಡ್ರಿ, ಈ ಸೇವೆಗಾಗಿ, ಸೇವಕರಿಗಾಗಿ, ಈ ಕಟ್ಟಡ ನಿರ್ಮಾಣ ಈ ಕಾರ್ಯಗಳಿಗಾಗಿ ನಾನು ಪ್ರತಿನಿತ್ಯವೂ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಇನ್ನು ಮಿಕ್ಕ ಕೆಲಸಗಳೆಲ್ಲ ಪೂರ್ತಿ ಮಾಡೋದಕ್ಕೆ ದೇವರು ಸಹಾಯ ಮಾಡ್ತಾರಂತ ನಾನು ದೇವರಿಗೆ ಕೃತಜ್ಞತೆಗಳು ಹೇಳ್ತೇನೆ, ವಿಶ್ವಾಸಿಸ್ತೇನೆ. ನಾನು 9ನೇ ತರಗತಿ ಓದ್ತಾ ಇದ್ದಾಗ ಕಡೆ ಪರೀಕ್ಷೆ ಆನ್ಯುವಲ್ ಎಕ್ಸಾಮ್ ಅಂತ ಹೇಳ್ತೀವಲ್ವಾ, ಅದರಲ್ಲಿ ನಾನು ಫೇಲ್ ಆಗ್ಬಿಟ್ಟೆ. ಫೇಲ್ ಆಗ್ಬಿಟ್ಟಿದೀವಿ ಅಂದ್ರೆ ಸ್ಕೂಲ್ಗೆ ಹೋಗೋದಕ್ಕೆ, ಅದೇ ಕಾಲೇಜ್ಗೆ ಹೋಗೋದಕ್ಕೆ ನಮ್ಗೆ ಇಂಟ್ರೆಸ್ಟ್ ಬರೋದಿಲ್ಲ. ನೋಡ್ರಿ, ನಂತರ ವರ್ಷದಲ್ಲಿ ಹೋಗಿ ನಾನು ಶಾಲೆಗೆ ಅಡ್ಮಿಷನ್ ಆದೆ. ನನ್ನ ಸ್ನೇಹಿತರೆಲ್ಲ ಮುಂದಿನ ತರಗತಿಗಳಿಗೆ ಹೊರಟೋದ್ರು. ನೋಡ್ರಿ, ನನಗೆ ಹಿಂದಿನ ತರಗತಿಯವರೆಲ್ಲ ಬಂದು ನನ್ನ ಸಂಕಟ ಸೇರ್ಕೊಂಡ್ರು. ಅದು ನೆನೆಸಿ ನೋಡುವಾಗ ಒಂಥರ ಬೇಸರವಾಗಿದೆ ಕಾಣಿಸ್ತಾ ಇತ್ತು ನನಗೆ. ನೋಡಿ, ನನ್ನ ವಿಷಯದಲ್ಲಿ ತುಂಬಾ ಪ್ರೀತಿಯಿಂದ ನಡ್ಕೊತಾ ಇದ್ರು ಒಬ್ಬ ಟೀಚರ್. ಅವರು ಬಂದು ಆ ಒಂದು ಶಿಕ್ಷಕರು ಆ ದಿನ ನನಗೆ ಹೇಳಿದಂತ ಮಾತು ಇಲ್ಲಿ ತನಕ ನನಗೆ ಜ್ಞಾಪಕದಲ್ಲಿದೆ. ವಿಕ್ಟರ್, ನೋಡ್ರಿ, ಸೋಲು ಅನ್ನೋದು ಕಡೆ ಅಲ್ಲ. ನೋಡ್ರಿ, ಸೋಲು ಅನ್ನೋದು ಮೆಟ್ಟಲನ್ನ ಹತ್ತಿ ಮೇಲೆ ಹೋಗ್ತೀವಲ್ಲ, ಆ ತರ ಮೇಲೆ ಹೋಗೋದಕ್ಕೆ ಒಂದು ಮಾರ್ಗ. ಅದು ನಮ್ಮ ಜೀವಿತದಲ್ಲಿ ಅನೇಕ ಸಮಯ ನಾವು ಸೋತು ಹೋಗೋದು ಉಂಟು. ನಮ್ಮ ಆತ್ಮಿಕ ಜೀವಿತದಲ್ಲಿಯೂ ಸಹ ನಾವು ಸೋತು ಹೋಗೋದುಂಟು. ಕೆಲವು ಸಮಯ ಆತ್ಮಿಕ ಜೀವಿತದಲ್ಲಿ ಬಿದ್ದು ಹೋಗೋದು ಉಂಟು. ಕೆಲವು ಸಮಯ ಆದ್ರೆ ಈ ಮುಂಚಾನೆಯ ಸಮಯದಲ್ಲಿ ನಾನು ನಿಮ್ಮೊಂದಿಗೆ ಹಂಚ್ಕೋಬೇಕಾದಂತ ವಿಷಯಗಳು ಏನಪ್ಪಾ ಅಂದ್ರೆ, ನೀವಾಗ್ಲಿ ನಾನಾಗ್ಲಿ ಸೋತು ಹೋಗೋದು ಅದೇ ಅಂತ್ಯವಲ್ಲ. ನಾವು ನಮ್ಮ ವಿಶ್ವಾಸ ಜೀವಿತದಲ್ಲಿ ಮುನ್ನೇರಿ ಹೋಗೋದಕ್ಕೆ ಅವು ಸಹಾಯ ಆಗುತ್ತೆ ಅಂತ ಹೇಳ್ತಾನೆ. ನಮ್ಮ ಸತ್ಯವೇದವನ್ನ ತಿರುಗಿಸೋಣ, ಎಲ್ಲ ತೆಗೆಯೋಣ. ಲೂಕನು ಬರೆದ ಸುವಾರ್ತೆ 22ನೇ ಅಧ್ಯಾಯ 54ನೇ ವಾಕ್ಯದಿಂದ 60 ವಾಕ್ಯಗಳ ತನಕ ಓದೋಣ. ಲೂಕ. ಅವರು ಆತನನ್ನು ಹಿಡಿದು
ಬೆಳಕಾಗಿ ಕೂತುಕೊಳ್ಳಲು ಅವರ ನಡುವೆ ಪೇತ್ರನು ಕೂತುಕೊಂಡನು. ಅವನು ಬೆಳಕಿಗೆ ಮುಖವಾಗಿ ಕೂತಿರುವಾಗ ಒಬ್ಬ ದಾಸಿಯು ಅವನನ್ನು ಕಂಡು ಅವನನ್ನು ದೃಷ್ಟಿಸಿ ನೋಡಿ, ಇವನು ಸಹ ಅವನ ಸಂಗಡ ಇದ್ದವನು ಅಂದಳು. ಆದರೆ ಅವನು, ನಾನು ಅವನನ್ನು ಅರಿಯನಮ್ಮ ಎಂದು ಹೇಳಿದನು. ತುಸು ಹೊತ್ತಿನ ಮೇಲೆ ಒಬ್ಬನು ಅವನನ್ನು ಕಂಡು, ನೀನು ಸಹ ಅವರಲ್ಲಿ ಒಬ್ಬನು ಅನ್ನಲು ಪೇತ್ರನು, ಅಲ್ಲಪ್ಪ ಅಂದನು. ಹೆಚ್ಚು ಕಡಿಮೆ 1 ಗಂಟೆ ಹೊತ್ತಿನ ಮೇಲೆ ಇನ್ನೊಬ್ಬನು, ನಿಶ್ಚಯವಾಗಿ ಇವನು ಸಹ ಅವನ ಸಂಗಡ ಇದ್ದವನು, ಇವನು ಗಲಿಲಾಯದವನಷ್ಟೇ ಎಂದು ದೃಢವಾಗಿ ಹೇಳಿದನು. ಆದರೆ ಪೇತ್ರನು, ನೀನು ಹೇಳುವುದೇನೋ ನಾನರಿಯನಪ್ಪ ಅಂದನು. ಅವನು ಈ ಮಾತನ್ನು ಆಡುತ್ತಿರುವಾಗಲೇ ಕೋಳಿ ಕೂಗಿತು. ಸ್ವಾಮಿಯು ಹಿಂತಿರುಗಿಕೊಂಡು ಪೇತ್ರನನ್ನು ದೃಷ್ಟಿಸಿ ನೋಡಿದನು. ಆಗ ಪೇತ್ರನು, ಈ ಹೊತ್ತು ಕೋಳಿ ಕೂಗುವುದಕ್ಕಿಂತ ಮುಂಚೆ 3 ಸಾರಿ ನನ್ನ ವಿಷಯವಾಗಿ ಅವನನ್ನು ಅರಿಯನೆಂಬುದಾಗಿ ಹೇಳುವಿ ಎಂದು ಸ್ವಾಮಿ ನುಡಿದ ಮಾತನ್ನು ನೆನೆಸಿ ಹೊರಗೆ ಹೋಗಿ ಬಹು ವ್ಯಥೆಪಟ್ಟು ಅತ್ತನು. ಈ ಪೇತ್ರನು ಯಾರು? ಯೇಸು ಕ್ರಿಸ್ತನ ಶಿಷ್ಯರಲ್ಲಿ ಈತನು ಒಬ್ಬ. ಪೇತ್ರ ಏನ್ ಮಾಡ್ತಾ ಇದ್ದಾರೆ? ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ವಿಷಯವಾಗಿ ನನಗೆ ಏನು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯೇಸು ಕ್ರಿಸ್ತನ ಸಂಗಡ 3 ವರ್ಷಗಳ ಕಾಲ ಜೀವಿಸ್ತಾ ಬಂದಂತ ವ್ಯಕ್ತಿ. ಆದ್ರೆ 3 ವರ್ಷ ನಂತರ ನಮ್ಮ ದೇವರಾಗಿರುವಂತ ಯೇಸು ಕ್ರಿಸ್ತುವನ್ನ ಶಿಲುಬೆಗೆ ಹಾಕೋದಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಆ ಸಮಯದಲ್ಲಿ ಆತನ ಶಿಷ್ಯರಾಗಿರುವಂತ ಪೇತ್ರನು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಯೇಸು ಕ್ರಿಸ್ತನು ಯಾರೋ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ಕ್ರಿಸ್ತ ಯೇಸು ಯಾರೆಂದು ನಾನು ಅರಿಯನು. 1 ಸಾರಿ ಅಲ್ಲ, 3 ಸಾರಿ ಅದೇ ಮಾತನ್ನ ತಿರುಗಿ ಹೇಳ್ತಾ ಇದ್ದಾರೆ. ಇದು ಏನನ್ನ ಗುರುತಿಸುತ್ತಂದ್ರೆ, ಪೇತ್ರನು ತನ್ನ ಜೀವಿತದಲ್ಲಿ ಬಿದ್ದು ಹೋದ. ದೇವರಾಗಿದ್ದ ಯೇಸು ಕ್ರಿಸ್ತುವಿನ ಶಿಷ್ಯನಾಗಿ ಇಂಥ ಪಕ್ಷಕ್ಕೂ ಆತನು ಬಿದ್ದು ಹೋದ. ಆದರೆ ಪೇತ್ರನ ಜೀವಿತ ಆ ಮಾತಿನೊಂದಿಗೆ ಮುಕ್ತಾಯ ಆಗ್ಬಿಡ್ಲಿಲ್ಲ. ಪೇತ್ರನ ವಿಶ್ವಾಸ ಆ ಮಾತಿನೊಂದಿಗೆ ಮುಕ್ತಾಯ ಆಗ್ಲಿಲ್ಲ. ಆ ಸೋಲಿನ ಮಧ್ಯದಲ್ಲಿ ಆತನು ಎದ್ದು ಜಯವನ್ನ ಕಾಣ್ತಾ ಇದ್ದ. ಈ ಪೇತ್ರನು ಈ ವಿಧವಾದಂತಹ ಜೀವಿತವನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಾ ಕೆಲವು ವಿಷಯಗಳನ್ನ ನಾನು ನಿಮ್ಮ ಸಂಗಡ ಹಂಚಿಕೊಳ್ತೇನೆ. ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯ 18, 19, 20ನೇ ವಾಕ್ಯ. ಹೀಗಿರುವಲ್ಲಿ ಯೇಸು ಗಲಿಲಾಯ ಸಮುದ್ರದ ಬಳಿಯಲ್ಲಿ ತಿರುಗಾಡುತ್ತಿರುವಾಗ ಅಣ್ಣ ತಮ್ಮಂದಿರಿಬ್ಬರು ಬಲೆ ಬೀಸುವುದನ್ನು ಕಂಡರು. ಅವರು ಪೇತ್ರ ನೆನೆಸಿಕೊಳ್ಳುವ ಸೀಮೋನ ಮತ್ತು ಅವನ ತಮ್ಮನಾದ ಅಂದ್ರೆಯ. ಅವರು ಬೆಸ್ತರು ಸಮುದ್ರದಲ್ಲಿ ಬಲೆ ಬೀಸುತ್ತಿದ್ದರು. ಅವರಿಗೆ ಆತನು, ನನ್ನ ಹಿಂದೆ ಬನ್ನಿರಿ, ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ನಿಮ್ಮನ್ನು ಮಾಡುವೆನು ಎಂದು ಹೇಳುತ್ತಾನೆ. ಅವರು ತಮ್ಮ ಬಲೆಗಳನ್ನು ಬಿಟ್ಟು ಆತನ ಹಿಂದೆ ಹೋದರು. ಯೇಸು ಗಲಿಲಾಯ ಸಮುದ್ರದ ಬಳಿಯಲ್ಲಿ ಅವರು ತಿರುಗಾಡ್ತಾ ಇದ್ದಾರೆ. 2 மீன் பிடிப்பவர் அந்த கரையிலே இருக்கின்றார்கள். 2 ಮೀನು ಹಿಡಿಯುವಂತಹ ವ್ಯಕ್ತಿಗಳು ಆ ಒಂದು ಸಮುದ್ರದ ಆ ಅಂಚಿನಲ್ಲಿ ಇದ್ದಾರೆ. ಒಬ್ಬನೇ பெயர் ಅಂದ್ರೆಯ. ಆ ಇಬ್ಬರಲ್ಲಿ ಒಬ್ಬನ ಹೆಸರು ಅಂದ್ರೆಯ, ಮತ್ತೊಬ್ಬನ பெயர் ಸೀಮೋನ್. ಮತ್ತೊಬ್ಬನ ಹೆಸರು ಸೀಮೋನ. ಆಂಡವರು ಅವரை பார்க்கின்றார். ಆ ದೇವರು ಯೇಸು ಕ್ರಿಸ್ತ ಅವರನ್ನ ನೋಡ್ತಾ ಇದ್ದಾರೆ. ಅವರು ಏನು சொல்கின்றார் அவரை பார்த்து? ದೇವರಾಗಿರುವಂತ ಯೇಸು ಕ್ರಿಸ್ತ ಏನ್ ಹೇಳ್ತಾ ಇದ್ದಾರೆ ಆ ಇಬ್ಬರು ವ್ಯಕ್ತಿಗಳನ್ನ ನೋಡಿ? ಎನ್ பின்னே வாருங்கள், ನನ್ನ ಹಿಂದೆ ಬನ್ನಿರಿ ಅಂತ ಕರೀತಾರೆ. ನಾನು ನಿಮ್ಮನ್ನು ಮನುಷ್ಯರನ್ನ ಹಿಡಿಯುವಂತ ಬೆಸ್ತರನ್ನಾಗಿ ಮಾಡುತ್ತೇನೆ. ಇಲ್ಲಿ ತನಕ ನೀವು ಮೀನು ಹಿಡಿದದ್ದು ಸಾಕು, ಇಲ್ಲಿಂದ ಆಚೆಗೆ ನಿಮ್ಮನ್ನ ಮನುಷ್ಯರನ್ನ ಹಿಡಿಯುವ ಬೆಸ್ತರನ್ನಾಗಿ ಮಾಡ್ತೀನಿ, ಬನ್ರಿ ನನ್ನಿಂದ. 20ನೇ ವಾಕ್ಯದಲ್ಲಿ ಏನಂತ ಓದ್ತಾ ಇದ್ದೇವೆ?
ಆ ಇಬ್ಬರು ವ್ಯಕ್ತಿಗೆ ಆ ಮಾತನ್ನ ಹೇಳಿದ ತಕ್ಷಣ ಆ ಗಳಿಗೆಗೆ ಆ ಮಾತನ್ನ ಕೇಳಿ ವಿಧೇಯರಾಗಿ ಯೇಸುವಿನ ಹಿಂದೆ ಹೋದ್ರು ಬಲೆಯನ್ನ ಬಿಟ್ಟು. இதற்கு முன்பாக சீமோனுடைய வாழ்க்கையில் இன்னொரு காரியம் நடந்தது. ಇದಕ್ಕಿಂತ ಮುಂಚೆ ಸೀಮೋನ್ ಪೇತ್ರನ ಜೀವಿತದಲ್ಲಿ ಇನ್ನೊಂದು ಕಾರ್ಯವೂ ನಡೆಯಿತು. யோவானின் சுவிசேஷம் 1வது அதிகாரம் ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 40வது ವಚನದಿಂದ 42వ ವಚನ ವರೆಗೆ ವಾಸಿಸಿ. 40ನೇ ವಾಕ್ಯದಿಂದ 42ನೇ ವಾಕ್ಯದ ತನಕ ಯೋಹಾನನ ಮಾತನ್ನು ಕೇಳಿ ಯೇಸುವನ್ನು ಹಿಂಬಾಲಿಸಿದ ಆ ಇಬ್ಬರಲ್ಲಿ ಸೀಮೋನ್ ಪೇತ್ರನ ತಮ್ಮನಾದ ಅಂದ್ರೆಯನು ಒಬ್ಬನು. ಇವನು ಮೊದಲು ತನ್ನ ಅಣ್ಣನಾದ ಸೀಮೋನನನ್ನು ಕಂಡುಕೊಂಡು ಅವನಿಗೆ ಮೆಸ್ಸಿಯನು ನಮಗೆ ಸಿಕ್ಕಿದನು ಎಂದು ಹೇಳಿ ಅವನನ್ನು ಯೇಸುವಿನ ಬಳಿಗೆ ಕರೆದುಕೊಂಡು ಬಂದನು. ಮೆಸ್ಸಿಯನು ಅಂದ್ರೆ ಕ್ರಿಸ್ತನು. ಯೇಸು ಅವನನ್ನು ನೋಡಿ, ನೀನು ಯೋಹಾನನ ಮಗನಾದ ಸೀಮೋನನು, ಇನ್ನು ಮೇಲೆ ಕೇಫನೆನಿಸಿಕೊಳ್ಳುವಿ ಎಂದು ಕೇಫನೆಂದರೆ ಪೇತ್ರ. யோவான் ஸ்நானகர் 2 சீஷர்கள் இருக்கிறார்கள். ಸ್ನಾನಿಕನಾದ ಯೋಹಾನನು ಬರೀತಾ ಇದ್ದಾರೆ. ಇಬ್ರು ವ್ಯಕ್ತಿಗಳಿದ್ದಾರೆ. ஒரு நாள் இயேசு அந்த பாதையிலே போவதை யோவான் ஸ்நானகர் காண்கிறார். ಯೇಸು ಆ ಒಂದು ಹಂಚಲು ಹೋಗುವಾಗ ಆ ದಿನ ಸ್ನಾನಿಕನಾದ ಯೋಹಾನನು ಆತನನ್ನು ನೋಡ್ತಾ ಇದ್ದಾರೆ. யோவான் ஸ்நானகர் என்ன சொல்கிறார்? ಸ್ನಾನಿಕನಾದ ಯೋಹಾನ ಏನಂತ ಹೇಳ್ತಾ ಇದ್ದಾರೆ? இதோ உலகத்தின் பாவங்களை சுமந்து தீர்க்கிற தேவாதி குட்டி. ಇದು ಲೋಕ ಪಾಪವನ್ನ ಒಂದು ಅದನ್ನ ತೀರಿಸುವಂತಹ ಯಜ್ಞದ ಕುರಿಯಾದದ್ದು ಅಂತ ಹೇಳ್ತಾ ಇದ್ದಾರೆ. உடனே இந்த 2 சீஷர்கள் என்ன சொல்றாங்கன்னா, ಈ 2 ಶಿಷ್ಯರು ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ, நாங்கள் போய் அவரை பார்க்கலாமா அப்படின்னு யோவான் ஸ்நானகர் சொல்றாங்க. ನಾವು ಹೋಗಿ ಆತನನ್ನ ನೋಡಬಹುದಾ ಅಂತ ಸ್ನಾನಿಕನಾದ ಯೋಹಾನನಿಗೆ ಕೇಳ್ತಾ ಇದ್ದಾರೆ. இவர் யோவான் ஸ்நானகருடைய சீஷர்கள். ಇವರು ಸ್ನಾನಿಕ ಯೋಹಾನನ ಶಿಷ್ಯರು, ಆ ಇಬ್ಬರು ವ್ಯಕ್ತಿಗಳು. யோவான் ஸ்நானகர் சரி போயிட்டு வாங்கப்பா அப்படின்னு சொல்றாரு. ಸ್ನಾನಿಕನಾದ ಯೋಹಾನ ಸರಿ ಆಯ್ತು ಹೋಗಿ ನೀವು ನೋಡ್ಬೋದು ಯೇಸುವನ್ನು ಅಂತ ಹೇಳ್ತಾ ಇದ್ದಾರೆ. இந்த 2 சீஷர்கள் இயேசு தங்கியிருந்த இடத்துக்கு போறாங்க. ಆ ಇಬ್ಬರು ವ್ಯಕ್ತಿಗಳು ಶಿಷ್ಯರು ಯೇಸು ಇಳುಕೊಂಡಿರುವಂತಹ ಸ್ಥಳದಲ್ಲಿ ಹೋಗಿ ಅದನ್ನ ನೋಡ್ತಾ ಇದ್ದಾರೆ. அவரோடு சில மணி நேரங்களை கழிக்கின்றார்கள். ಆತನೊಂದಿಗೆ ಅಂದ್ರೆ ಯೇಸುವಿನೊಟ್ಟಿಗೆ ಕೆಲವು ಸಮಯವನ್ನು ಕಳೀತಾ ಇದ್ದಾರೆ. ಅದರ ஒருவருடைய பெயர் அந்திரேயு. ಆ ಇಬ್ಬರು ವ್ಯಕ್ತಿಗಳಲ್ಲಿ ಒಬ್ಬನ ಹೆಸರು ಅಂದ್ರೆಯ. அவன் என்ன செய்கின்றான்? ಆ ಅಂದ್ರೆಯ ನೆನೆಸಿಕೊಳ್ಳುವನು ಏನ್ ಮಾಡ್ತಾ ಇದ್ದಾನೆ? வீட்டுக்கு வந்தவுடனே ತನ್ನ ಮನೆಗೆ ಹಿಂತಿರುಗಿ ಬಂದ ತಕ್ಷಣ தன்னுடைய சகோதரனாகிய சீமோனை பார்த்து, ತನ್ನ ಸಹೋದರನಾದಂತ ಸೀಮೋನನನ್ನ ನೋಡಿ, நாங்கள் மேசியாவை கண்டோம். ನಾವು ಮೆಸ್ಸಿಯನನ್ನ ನೋಡಿದ್ವಿ. அதோடு அவன் நின்று விடவில்லை. ಆ ಮಾತನ್ನ ಹೇಳಿ ಅಲ್ಲಿಗೆ ನಿಲ್ಲಿಸಲಿಲ್ಲ. சீமோன் என்னோட வா, ಸೀಮೋನನೇ ನನ್ನ ಸಂಗಡ ಬಾ, நான் உன்னை கொண்டு இயேசுவிடத்தில் காண்பிக்கிறேன் ನಾನು ನಿನ್ನನ್ನು ಕರೆದುಕೊಂಡು ಹೋಗಿ ಆ ಮೆಸ್ಸಿಯನನ್ನ ತೋರಿಸ್ತೇನೆ என்று தன்னுடைய சகோதரனை கூட்டிக் கொண்டு ಎಂದು ಹೇಳಿ ಸಹೋದರನಾದ ಸೀಮೋನನ್ನ ಕರೆದುಕೊಂಡು இயேசுவிடத்தில் வருகிறார். ಯೇಸುವಿನ ಬಳಿಗೆ ಬರ್ತಾ ಇದ್ದಾನೆ. இயேசு என்ன சொல்றாரு அவனை பார்த்து? ಆತನನ್ನ ನೋಡಿ ಯೇಸು ಏನಂತ ಹೇಳ್ತಾ ಇದ್ದಾನೆ? அதுதான் நம்ம 42 ಆ ಮಾತನ್ನ ಯೇಸು ಹೇಳಿದಂತ ಮಾತನ್ನೇ ನಾವು 42ನೇ ವಾಕ್ಯದಲ್ಲಿ ನೋಡ್ತಾ ಇದೀವಿ. யோனாவின் மகனாகிய சீமோனே, ಯೋಹಾನನ ಮಗನಾದ ಸೀಮೋನನೇ, நீ இனிமேல் கேபா என்று அழைக்கப்படுவாய். ನೀನು ಇನ್ನು ಮೇಲೆ ಕೇಫನೆನಿಸಿಕೊಳ್ಳುವಿ. கேபா என்பதற்கு பேதுரு என்று அர்த்தம். ಕೇಫನು ಅಂತ ಹೇಳಿದ್ರೆ ಸೀಮೋನ ಅಂತ ಹೆಸರು. இப்படியாக பேதுரு ஆண்டவருடைய சீஷனாக மாறுகின்றார். ಈ ವಿಧವಾಗಿ ಪೇತ್ರನು ಯೇಸು ಕ್ರಿಸ್ತನ ಶಿಷ್ಯನಾಗಿ ಮಾರ್ಪಡ್ತಾ ಇದ್ದಾನೆ. இந்த பேதுருவை குறித்து வேதவசனம் என்ன சொல்கிறது என்றால், ಈ ಪೇತ್ರನನ್ನ ಕುರಿತು ಸತ್ಯವೇದ ಏನ್ ಹೇಳ್ತಾ ಇದೆ ಅಂದ್ರೆ, மத்தேயு சுவிசேஷம் 16வது அதிகாரம் ಮತ್ತಾಯನು ಬರೆದ ಸುವಾರ್ತೆ 16ನೇ ಅಧ್ಯಾಯ. ತಿರುಸಣ ಬೈಬಲ್ ಇಟ್ಕೊಂಡಿರುವಂತವರೆಲ್ಲ ವಾಕ್ಯವನ್ನ ನೋಡೋಣ. 16ನೇ ಅಧ್ಯಾಯ ಮತ್ತಾಯನು ಬರೆದ ಸುವಾರ್ತೆ 16. ಎಂದು ತನ್ನ ಶಿಷ್ಯರನ್ನು ಕೇಳಿದ್ದಕ್ಕೆ ಅವರು, ನಿನ್ನನ್ನು ಕೆಲವರು ಸಾನಿಕನಾದ ಯೆಹೋವನು ಅನ್ನುತ್ತಾರೆ, ಕೆಲವರು ಎಲಿಯನು ಅನ್ನುತ್ತಾರೆ, ಬೇರೆ ಕೆಲವರು ಎರೇಮಿಯನು ಇಲ್ಲವೇ ಪ್ರವಾದಿಗಳಲ್ಲಿ ಒಬ್ಬನು ಅನ್ನುತ್ತಾರೆ ಎಂದು ಹೇಳಿದರು. ಆದರೂ ಅವರನ್ನು, ಆದರೆ ನೀವು ನನ್ನನ್ನು ಯಾರನ್ನುತ್ತೀರಿ ಎಂದು ಕೇಳಲಾಗಿ, ಸೀಮೋನ್ ಪೇತ್ರನು, ನೀನು ಬರಬೇಕಾಗಿರುವ ಕ್ರಿಸ್ತನು, ಜೀವ ಸ್ವರೂಪನಾದ ದೇವಕುಮಾರನು ಎಂದು ಉತ್ತರ ಕೊಟ್ಟನು. பிலிப்பு செசரியா பட்டணத்தின் பகுதியிலே இயேசு கிறிஸ்து வருகிறார். ಫಿಲಿಪ್ಪನು
ಆ ಕೈಸರಿಯ ಪಟ್ಟಣದಲ್ಲಿ ಬರ್ತಾ ಇದ್ದಾರೆ. ಯೇಸುವಿನ ಶಿಷ್ಯರು ಅವರವರು ಕೂಡ ಬಂದಾಗ ಯೇಸು ಕ್ರಿಸ್ತುವಿನ ಶಿಷ್ಯರು ಸಹ ಆತನ ಕೂಡ ಆ ಒಂದು ಪಟ್ಟಣಕ್ಕೆ ಬರ್ತಾ ಇದ್ದಾರೆ. ಯೇಸು ಶಿಷ್ಯರನ್ನು ಕೇಳಿ ಕೇಳ್ತಾರೆ. ಯೇಸು ಶಿಷ್ಯರನ್ನ ನೋಡಿ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಏನಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಅಂದ್ರೆ, ಮನುಷ್ಯರು ನನ್ನನ್ನು ನೋಡಿ ಯಾರು ಅಂತ ಕರೀತಾ ಇದ್ದಾರೆ. ಈಗ ಶಿಷ್ಯರು ಬದಲಾಗಿ ಈ ತರ ಹೇಳ್ತಾ ಇದ್ದಾರೆ. ಕೆಲವರು ಬಂದು ನಿನ್ನನ್ನು ನೋಡಿ ಎಲಿಯನು ಅಂತ ಹೇಳ್ತಾರೆ ಸ್ವಾಮಿ, ಕೆಲವರು ಬಂದು ಎಲಿಷನು ಅಂತ ಹೇಳ್ತಾರೆ ಸ್ವಾಮಿ, ಕೆಲವರು ಪ್ರವಾದಿಯಾದಂತ ಯೆರೆಮೀಯ ಅಂತಾನೂ ನಿನ್ನನ್ನು ಹೇಳ್ತಾ ಇದ್ದಾರೆ. ಈ ಬದಲಾವಣೆಗಳನ್ನ ಕೊಡ್ತಾ ಇದ್ದಾರೆ. ಆದ್ರೆ ಯೇಸು ಶಿಷ್ಯರನ್ನು ನೋಡಿ ಏನಂತ ಕೇಳ್ತಾ ಇದ್ದಾರೆ, ಸರಿ ಅವರೆಲ್ಲ ಈ ರೀತಿಯಾಗಿ ನನಗೆ ಹೇಳ್ತಾ ಇದ್ದಾರೆ, ನೀವು ನನ್ನನ್ನು ಯಾರಂತ ಹೇಳ್ತೀರಾ? ಸರಿ, ಜನ ನನಗೆ ಹಿಂಗೆಲ್ಲ ಹೇಳ್ತಾ ಇದ್ದಾರೆ, ಅದು ರೈಟ್, ಓಕೆ, ಆದ್ರೆ ನೀವು ನನ್ನ ಸಂಗಡಲೇ ಇದ್ದೀರಲ್ವಾ, ನೀವು ನನ್ನನ್ನು ಯಾರಂತ ಕರೀತೀರಾ? ಪೇತ್ರನು ಈ ತರ ಹೇಳ್ತಾ ಇದ್ದಾರೆ, ನೀನು ಬರಬೇಕಾಗಿರುವ ಕ್ರಿಸ್ತನು ಜೀವ ಸ್ವರೂಪನಾದ ದೇವ ಕುಮಾರನು ಅಂತ ಉತ್ತರ ಕೊಡ್ತಾ ಇದ್ದಾನೆ. ತುಂಬಾ ಸೊಗಸಾಗಿ ಅದನ್ನ ಹೇಳ್ತಾ ಇದ್ದಾನೆ, ಜೀವ ಸ್ವರೂಪನಾದ ದೇವರ ಕುಮಾರನು ಅಂತ. ಆದ್ರೆ ನೋಡ್ರಿ, ಈ ಪೇತ್ರನು 3 ವರ್ಷ ಆದ ಮೇಲೆ ಆ ಜೀವ ಸ್ವರೂಪನಾದ ದೇವ ಕುಮಾರನು ಅಂತ ಹೇಳ್ದಂತ ಇದೇ ಮನುಷ್ಯ ಆತನ ಯಾರಂತಾನೆ ಗೊತ್ತಿಲ್ಲ ನನಗೆ ಅಂತ ಹೇಳ್ತಾ ಇದ್ದಾರೆ. 3.5 ವರ್ಷ ಕ್ರಿಸ್ತ ಯೇಸುವಿನ ಸಂಗಡಲೇ ಇದ್ದು ನೀನು ಬರಬೇಕಾಗಿರುವಂತಹ ಕ್ರಿಸ್ತನ ಜೀವ ಸ್ವರೂಪನಾದ ದೇವರ ಮಗನು ಅಂತ ಹೇಳಿ ಅರಿಕೆ ಮಾಡಿ, ಈಗ ಏನಂತ ಹೇಳ್ತಾ ಇದ್ದಾರೆ, ಈ ಕ್ರಿಸ್ತನ ಯಾವ ನಾನು ಅರಿಯೆ ಅಂತ ಹೇಳ್ತಾ ಇದ್ದಾರೆ. ಈ ವಿಧವಾಗಿ ಸೋತು ಹೋಗ್ತಾ ಇದ್ದಾರೆ. ಮತ್ತೇನು ಬರೆಸುವಂತ 10ನೇ ಅಧ್ಯಾಯ 2ನೇ ವಾಕ್ಯವನ್ನು ಓದೋಣ. ಆತನು ಕಳಿಸಿಕೊಟ್ಟ ಅಪೊಸ್ತಲರೆಂಬ 12 ಮಂದಿಯ ಹೆಸರುಗಳು ಯಾವುವೆಂದರೆ, ಮೊದಲನೆಯವನು ಪೇತ್ರನೆನಿಸಿಕೊಳ್ಳುವ ಸೀಮೋನ, ಅವನ ತಮ್ಮನಾದ ಅಂದ್ರೆಯ, ಜೆಬೆದಾಯನ ಮಗನಾದ ಯಾಕೋಬ, ಅವನ ತಮ್ಮನಾದ ಯೋಹಾನ, ಫಿಲಿಪ್ಪ, ಬರ್ತಲೋಮಿಯ, ತೋಮ, ಸುಂಕದ ಮತ್ತಾಯ, ಅಲ್ಫಾಯನ ಮಗನಾದ ಯಾಕೋಬ, ತದ್ದಾಯ, ಮತ್ತಾಭಿಮಾನಿ ಎಂದು ಹೆಸರುಗೊಂಡ ಸೀಮೋನ, ಯೇಸುವನ್ನು ಹಿಡಿದುಕೊಟ್ಟ ಇಸ್ಕರಿಯೋತ ಯೂದ, ಇವುಗಳೇ. ದೇವರ ಪ್ರಸನ್ನತೆಯಲ್ಲಿ ಪೇತ್ರನಿಗೆ ಕೆಲವು ಆಶೀರ್ವಾದಕರವಾದವುಗಳು ಕೊಡಲ್ಪಟ್ಟಿವೆ. ಸುಮಾರು ಜನ ಯೇಸುವನ್ನ ಕೇಳಿ ಆತನನ್ನು ಹಿಂಬಾಲಿಸಿದ್ರು. ಯೇಸು ಕ್ರಿಸ್ತುವಿನ ಶಿಷ್ಯರನ್ಸ್ಕೊಳ್ಳುವಂತರು ಅನೇಕ ಜನ ಇದ್ರು. ಒಂದು ದಿನ ಹೀಗೆ ಸಂಜೆ ಸಮಯದಲ್ಲಿ ಹೋಗಿ ಬೆಟ್ಟದಲ್ಲಿ ಅದನ್ನು ಪ್ರಾರ್ಥಿಸ್ತಾ ಇದ್ದಾನೆ. ಈ ತರ ಪ್ರಾರ್ಥಿಸಿ ಬೆಟ್ಟದಿಂದ ಇಳಿದು ಬಂದು ಕೆಳಗಡೆ 12 ಮಂದಿಯನ್ನ ಆರಿಸಿ ತೆಗೆದುಕೊಳ್ತಾ ಇದ್ದಾರೆ. ಆ ವಿಧವಾಗಿ ಆರಿಸಿಕೊಂಡಂತಹ 12 ಮಂದಿನ ಅಪೊಸ್ತಲರು ಅಂತ ಗುರುತಿಸ್ತಾರೆ. ಆ ಅಪೊಸ್ತಲರು 12 ಮಂದಿ ಅಪೊಸ್ತಲರಲ್ಲಿ ಒಬ್ಬನೇ ಈ ಪೇತ್ರನು. ಅಷ್ಟು ಮಾತ್ರವಲ್ಲ, ಈ ಪೇತ್ರನೆನಿಸಿಕೊಳ್ಳುವ ಆತನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸಂಗಡ ತುಂಬಾ ಮುಖ್ಯವಾದಂತಹ ಸ್ಥಾನಗಳಿಗೆ ಇದನ್ನು ಹೋಗ್ತಾನೆ. ಮತ್ತಾಯನು ಬರೆದ ಸುವಾರ್ತೆ 17ನೇ ಅಧ್ಯಾಯ, ಯೇಸು ಪ್ರಕಾಶ ರೂಪವನ್ನು ಧರಿಸಿಕೊಂಡದ್ದನ್ನ ನಾವು ಕೇಳಿದ್ದೀವಿ. ಆ ಬೆಟ್ಟಕ್ಕೆ ಏರಿ ಈ ರೀತಿಯಾಗಿ ಪ್ರಕಾಶವನ್ನ ಸ್ವರೂಪವನ್ನು ಧರಿಸಿಕೊಂಡ ಮೇಲೆ 3 ಶಿಷ್ಯರನ್ನ ಆ ಸ್ಥಳಕ್ಕೆ ಕರೆದುಕೊಂಡು ಹೋಗ್ತಾರೆ. ಆ 3ರಲ್ಲಿ ಒಬ್ಬನು ಪೇತ್ರನು. ಮತ್ತೆ ಬರೆದ ಸುವಾರ್ತೆ 26ನೇ ಅಧ್ಯಾಯದಲ್ಲಿ ನಮ್ಮ ದೇವರಾಗಿರುವಂತಹ ಯೇಸು ಕ್ರಿಸ್ತನ ಗೆತ್ಸೆಮನೆ ತೋಟಕ್ಕೆ ಹೋಗ್ತಾರೆ. ಮಿಕ್ಕಾದ ಶಿಷ್ಯರನ್ನ
ಹೊರಗಡೆಯೇ ಬಿಟ್ಟು ಸ್ವಲ್ಪ ದೂರದಲ್ಲಿ ಬಿಟ್ಟು மூன்று சீஷர்களை தன்னோடு அழைத்து செல்கின்றார். ಅವರಲ್ಲಿ 3 ಮಂದಿ ಶಿಷ್ಯರನ್ನ ತನ್ನ ಸಂಗಡ ಕರೆದುಕೊಂಡು ಹೋಗ್ತಾರೆ. அந்த மூன்று சீஷர்களில் ஒருவன் பேதுரு. ಆ 3 ಮಂದಿ ಶಿಷ್ಯರಲ್ಲಿ ಒಬ್ಬನು ಪೇತ್ರನು. ಮಾರ್ಕನ ಸುವಿಶೇಷಂ 5வது அதிகாரத்திலே ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ யவீருவின் மகள் இறந்து போகின்றாள். ಯಾಯಿರನ ಮಗಳು ಸತ್ತು ಹೋಗ್ತಾಳೆ. அவளை உயிர்த்தெழுவதற்காக இயேசு செல்கின்றார் அந்த வீட்டிற்கு. ಆಕೆಯನ್ನ ಜೀವಂತವಾಗಿ ಎಬ್ಬಿಸುವಂತಹ ವಿಷಯಕ್ಕಾಗಿ ಯಾಯಿರನ ಮನೆಗೆ ಹೋಗ್ತಾರೆ ಯೇಸು ಸ್ವಾಮಿ. அந்த வீட்டிற்கு 3 பேரை அழைத்து செல்கின்றார். ಈ ರೀತಿಯಾಗಿ ಹೋಗುವಾಗ ಆ ಮನೆಗೆ ತನ್ನ ಸಂಗಡ 3 ಮಂದಿ ಶಿಷ್ಯರನ್ನ ಕರೆದುಕೊಂಡು ಹೋಗ್ತಾರೆ. அந்த மூவரில் ஒருவன் பேதுரு. ಆ ಮೂವರಲ್ಲಿ ಒಬ್ಬನು ಪೇತ್ರನು. பேதுரு ಶಿಷ್ಯನಾಗಿ ಅழைக்கப்பட்டார். ಪೇತ್ರನು ಶಿಷ್ಯನಾಗಿ ಕರೆಯಲ್ಪಟ್ಟಿದ್ದಾನೆ. அப்போஸ்தலனாಗಿ ತೆಗೆದುಕೊಳ್ಳಲ್ಪಟ್ಟಾர். ಅಪೊಸ್ತಲನಾಗಿ ಆಯ್ಕೆ ಮಾಡಲ್ಪಟ್ಟಿದ್ದಾನೆ. ಮುಖ್ಯವಾದ இடಕ್ಕೆ ಯೇಸು பேதுருவை அழைத்து செல்கின்றார். ಯೇಸು ಕ್ರಿಸ್ತ ಹೋದಂತಹ ಅತಿ ಮುಖ್ಯವಾದಂತಹ ಸ್ಥಳಗಳಿಗೆ ತನ್ನ ಸಂಗಡ ಪೇತ್ರನನ್ನು ಕರೆದುಕೊಂಡು ಹೋಗಿದ್ದಾರೆ. ಅದು ಮಾತ್ರವಲ್ಲ, ಅಷ್ಟು ಮಾತ್ರ ಅಲ್ಲ, ಲೂಕನ ಬರೆದ ಸುವಾರ್ತೆ 22வது அதிகாரம் 22ನೇ ಅಧ್ಯಾಯ 31ನೇ ಅಧ್ಯಾಯ ವಾಕ್ಯವನ್ನು ಓದೋಣ. 22:31ನೇ ವಾಕ್ಯ. ಸೀಮೋನನೇ ಸೀಮೋನನೇ, ನೋಡು, ಸೈತಾನ ನಿಮ್ಮನ್ನು ಗೋಧಿಯಂತೆ ಒನೆಯಬೇಕೆಂದು ಅಪ್ಪಣೆಕೊಂಡು ಕೇಳಿಕೊಂಡನು. ಆದರೆ ನಿನ್ನ ನಂಬಿಕೆ ಕುಂದಿ ಹೋಗಬಾರದೆಂದು ನಾನು ನಿನ್ನ ವಿಷಯದಲ್ಲಿ ದೇವರಿಗೆ ವಿಜ್ಞಾಪನೆ ಮಾಡಿಕೊಂಡೆನು. ನೀನು ತಿರುಗಿಕೊಂಡ ಮೇಲೆ ನಿನ್ನ ಸಹೋದರನನ್ನು ದೃಢಪಡಿಸು ಎಂದು ಹೇಳಿದನು. ಆದರೆ ಅವನು, ಸ್ವಾಮಿ, ನಿನ್ನ ಸಂಗಡ ಸೆರೆಮನೆಗೆ ಹೋಗುವುದಕ್ಕೂ ಸಾಯುವುದಕ್ಕೂ ಸಿದ್ಧವಾಗಿದ್ದೇನೆ ಅನ್ನಲು ಆತನು, ಪೇತ್ರನೇ, ನನ್ನ ವಿಷಯದಲ್ಲಿ ಇವನನ್ನು ಅರಿಯದೆಂದು ನೀನು 3 ಸಾರಿ ಹೇಳುವ ತನಕ ಈ ಹೊತ್ತು ಕೋಳಿ ಕೂಗುವುದಿಲ್ಲ ಎಂದು. ಕೇಳಿಸ್ಕೊಡ್ರಿ, 31 ಅಂತಿಲ್ಲ, 31ನೇ ವಾಕ್ಯ ಮಾತ್ರ ಓದ್ಬಿಟ್ಟು ಸೈಲೆಂಟ್ ಆಗಬೇಕು. ಓಕೆನಾ? இங்கே இந்த 31வது வசனத்திலே ಇಲ್ಲಿ ನೋಡ್ರಿ, ಗಡಿ ಬಿಡಬೇಡ. 22ನೇ ಅಧ್ಯಾಯ ಲೂಕ 31ನೇ ವಾಕ್ಯ. ಯೇಸು ஒரு ಎಚ್ಚರಿಕೆ ಕೊಡುತ್ತಿದ್ದಾರೆ. ಯೇಸು ಸ್ವಾಮಿ ಇಲ್ಲಿ ಶಿಷ್ಯನಾಗಿರುವಂತಹ ಪೇತ್ರನನ್ನ ನೋಡಿ ಒಂದು ಎಚ್ಚರಿಕೆ ಮಾತನ್ನ ಹೇಳ್ತಾ ಇದ್ದಾನೆ. ಏನ ಎಚ್ಚರಿಕೆಯ ಮಾತು? ಸಾತಾನನಿಡಲೇ ஒரு ಅನುಮತಿ பெற்றுக்கொண்ட ಸಾತಾನನ ಬಳಿ ಒಂದು ಸಾತಾನ ಒಂದು ಅನುಮತಿಯನ್ನ ಕೇಳ್ತಾ ಇದ್ದಾನೆ. ಅವನು என்ன கேட்டுக்கொண்டானென்ற ಈ ತರ ಸೈತಾನ ಏನನ್ನ ಅಪ್ಪಣೆಯಾಗಿ ಕೇಳ್ತಾ ಇದ್ದಾನೆ? ಏನಪ್ಪಾ ಅಂದ್ರೆ, ಗೋಧಿಯಂತೆ ನಿನ್ನನ್ನ ಕುಟ್ಟಬೇಕಾಗಿ ಒನೆಯಬೇಕೆಂದು ಅಪ್ಪಣೆಯನ್ನ ಕೇಳ್ತಾ ಇದ್ದಾನೆ. ಸೈತಾನನು ನಿನ್ನನ್ನ ಶೋಧಿಸೋದಕ್ಕೆ ಹೋಗ್ತಾ ಇದ್ದಾನೆ. ಪೇತ್ರನೇ, ಪೇತ್ರನಿಗೆ ಮಾತ್ರ ಯೇಸು ಸ್ವಾಮಿ ಈ ಎಚ್ಚರಿಕೆಯನ್ನ ಹೇಳ್ತಾ ಇದ್ದಾರೆ. ಹೀಗೆ ಈ ವಿಧವಾಗಿ ಪೇತ್ರನು ಸೋತು ಹೋಗ್ತಾ ಇದ್ದ. ಪೇತ್ರನು ಬಿದ್ದು ಹೋದ. ನೋಡ್ರಿ, ಪೇತ್ರನ ಬೀಳುವಿಕೆ, ಆ ಬೀಳುವಿಕೆಯೇ ಅವನ ಅಂತ್ಯ ಅಲ್ಲ. ಪೇತ್ರನ ವಿಶ್ವಾಸ ಜೀವಿತದಲ್ಲಿ ಅಭಿವೃದ್ಧಿ ಆಗೋದಕ್ಕೆ ಅದು ತುಂಬಾ ಸಹಾಯಕವಾಗಿ ಇತ್ತು. ಪೇತ್ರನ ಜೀವಿತದಲ್ಲಿ ಬೀಳುವಿಕೆ ಅನ್ನೋದು ದಿಢೀರಂತ ಕಾಣಿಸ್ಕೊಂಡಂತ ವಿಷಯ ಅಲ್ಲ. ಹೇಗೆ ಅವನ ಜೀವಿತದಲ್ಲಿ, ಅವನ ನಡೆಮರ ಜೀವಿತದಲ್ಲಿ ಸ್ವಲ್ಪವಾಗಿನೇ ಅವನು ಬಿದ್ದು ಹೋಗ್ತಾನೆ. ಕಡೆಗೆ ಒಂದು ದಿನ ನೋಡಿ ಯೇಸುವನ್ನ, ಈ ಯೇಸುನೇ ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟ. ಮತ್ತೇನು ಬರೆಸುವಂತೆ 16ನೇ ಅಧ್ಯಾಯ 22ನೇ ವಾಕ್ಯ, 16-22ನೇ ವಾಕ್ಯ. ಆಗ ಪೇತ್ರನು ಆತನ ಕೈ ಹಿಡಿದು, ಸ್ವಾಮಿ, ದೇವರು ನಿನ್ನನ್ನು ಕಾಯಲಿ, ನಿನಗೆ ಹೀಗೆ ಎಂದಿಗೂ ಆಗಬಾರದು ಎಂದು ಆತನನ್ನು ಗದರಿಸುವುದಕ್ಕೆ ಪ್ರಾರಂಭಿಸಲು ಆತನು ತಿರುಗಿಕೊಂಡು ಪ್ರಾರಂಭಿಸಿದನು. சில வசனங்களுக்கு முன்பாக பேதுரு என்ன சொல்றார்? நீ ஜீவனுள்ள தேவனுடைய குமாரனாகிய கிறிஸ்து. ನೋಡ್ರಿ, ಕೆಲವು ಸಮಯಕ್ಕೆ ಮುಂಚೆ, ಕೆಲವು ಮಾತುಗಳಿಗಿಂತ ಮುಂಚೆ ಏನಂತ ಹೇಳ್ತಾ ಇದ್ದಾನೆ? ನೀನು ಬರಬೇಕಾದ ಕ್ರಿಸ್ತನ ಜೀವ ಸ್ವರೂಪನಾದ
ತನ್ನ ಮರಣವ ವಿಷಯಗಳನ್ನ ಕುರಿತು ಅವರೊಂದಿಗೆ ಹಂಚ್ಕೊತಾ ಇದ್ದಾನೆ. நான் பிரதான ஆசாரியரிடத்திலே ஒப்புவிக்கப்படுவேன். ನಾನು ಪ್ರಧಾನ ಯಾಜಕರ ಕೈಯಲ್ಲಿ ಒಪ್ಪಿಸಲ್ಪಡ್ತೀನಿ. அவர்களுடைய ஜீவனை எடுத்துக்கொள்வார்கள். ಅವರು ನನ್ನನ್ನ ಶಿಲುಬೆಗೆ ಹಾಕಿಕೊಳ್ತಾರೆ. இதை பேதுரு கேட்கின்றார். ಇದನ್ನ ಪೇತ್ರನು ಕೇಳಿಸ್ಕೊತಾ ಇದ್ದಾನೆ. பேதுரு கேட்ட உடனே என்ன சொல்கிறார்? ಕೇಳಿದ ತಕ್ಷಣ ಪೇತ್ರ ಏನಂತ ಹೇಳ್ತಾ ಇದ್ದಾರೆ? ಯೇಸು ಕ್ರಿಸ್ತು கொஞ்சம் ತಳ್ಳಿವಾங்க. ಏಸಪ್ಪ ಸ್ವಲ್ಪ ಈ ಕಡೆ ಬನ್ರಿ, தனியா கூட்டிட்டு போறோம். ಸ್ವಲ್ಪ ಈ ಕಡೆ ಅಂಚಿಗೆ ಕರ್ಕೊಂಡು தனியா கூட்டிட்டு போய் என்ன சொல்றான்? ಪಕ್ಕ ಕರ್ಕೊಂಡೋಗಿ ಏನಂತ ಹೇಳ್ತಾ ಇದ್ದಾರೆ? ஆண்டவரே இது உமக்கு நேரக்கூடாது. ಸ್ವಾಮಿ, ದೇವರು ನಿನ್ನನ್ನ ಕಾಪಾಡ್ಲಿ, ಈ ವಿಧವಾಗಿ ಯಾವತ್ತೂ ಆಗ್ಬಾರ್ದು ಅಂತ ಹೇಳ್ತಾರೆ. ஆண்டவருடைய சித்தம் இயேசு கிறிஸ்து சிலுவையிலே மரிப்பது. ಆ ದೇವರ ಚಿತ್ತ ಏನಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತು ಶಿಲುಬೆಯ ಮೇಲೆ ತನ್ನ ಪ್ರಾಣವನ್ನು ಕೊಡಬೇಕು. அதை சீஷர்கள் சொல்றாரு. ಅದನ್ನ ಯೇಸು ಶಿಷ್ಯರ ಬಳಿಯಲ್ಲಿ ಹೇಳ್ತಾ ಇದ್ದಾರೆ. ஆனா பேதுரு என்ன சொல்றான்? ಆದ್ರೆ ಪೇತ್ರನು ಪ್ರತ್ಯುತ್ತರವಾಗಿ ಏನಂತ ಹೇಳ್ತಾ ಇದ್ದಾನೆ? இது உமக்கு நேரக்கூடாது. ಈ ವಿಧವಾಗಿ ನಿನಗೆ ಯಾವತ್ತೂ ಸಂಭವಿಸಬಾರ್ದು ಅಂತ ಹೇಳ್ತಾ ಇದ್ದಾರೆ. ஆண்டவராகிய இயேசு கிறிஸ்து என்ன சொல்கிறார்? ದೇವರಾಗಿರೋ ಯೇಸು ಕ್ರಿಸ್ತರು ಏನಂತ ಹೇಳ್ತಾ ಇದ್ದಾರೆ? ಮತ್ತಾಯ 16:23 ವಾಸಿಸೋಣ. 23ನೇ ವಾಕ್ಯನ ನೋಡ್ರಿ. ಆತನನ್ನು ಗದರಿಸುವುದಕ್ಕೆ ಪ್ರಾರಂಭಿಸಲು ಆತನು ತಿರುಗಿಕೊಂಡು ಪೇತ್ರನಿಗೆ, ಸೈತಾನನೇ, ನನ್ನ ಮುಂದೆ ನಿಲ್ಲಬೇಡ, ನಡೆ, ನನಗೆ ನೀನು ವಿಘ್ನವಾಗಿದ್ದಿ, ನಿನ್ನ ಯೋಚನೆ ಮನುಷ್ಯನ ಯೋಚನೆಯ ಹೊರತು ದೇವರದಲ್ಲ ಎಂದು ಹೇಳಿದನು. பேதுரு பார்த்து என்ன சொல்றாரு? ಪೇತ್ರನನ್ನ ನೋಡಿ ಯೇಸು ಸ್ವಾಮಿ ಏನಂತ ಬದಲು ಕೊಡ್ತಾ ಇದ್ದಾರೆ? எனக்கு பின்னாக போய் பேதுரு என்று சொல்றது. ಇಲ್ಲಿಂದ ಫಸ್ಟ್ ನಡಿ ಆಚೆ ಅಂತ ಹೇಳಲಿಲ್ಲ. எனக்கு பின்னாக போ சாத்தானே. ನನ್ನ ಮುಂದೆ ನಿಲ್ಲಬೇಡ, ಸೈತಾನನೇ. பேதுருவுடைய உள்ளத்திலே சாத்தானுடைய எண்ணம் இருக்கின்றது. ಆ ಮಾತಿಗೆ ಏನಪ್ಪಾ ಅರ್ಥ ಅಂದ್ರೆ, ಆ ಪೇತ್ರನ ಮನಸ್ಸಲ್ಲಾಗ್ಲಿ ಹೃದಯದಲ್ಲಾಗ್ಲಿ ಸೈತಾನಕ್ಕೆ ಸಂಬಂಧಪಟ್ಟಂತ ಮಾತಿದೆ. பிதாவினுடைய சித்தம் தன்னுடைய குமாரன் சிலுவையிலே மரிக்க வேண்டும். ತಂದೆಯಾಗಿರುವಂತ ದೇವರ ಚಿತ್ತ ಏನಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತು ಶಿಲುಬೆಯ ಮೇಲೆ ಮರಣವನ್ನ ನೋಡಬೇಕು. பிதாவினுடைய சித்தத்தை அறிவிக்கின்ற சமயத்திலே ಆ ಒಂದು ತಂದೆಯ ಚಿತ್ತವನ್ನ ಆತನು ವಿವರಿಸುವಾಗ, ಹೇಳುವಾಗ சாத்தானின் வாயாக பேதுரு சொல்கிறான், இது உங்களுக்கு இது நடக்கக்கூடாது. ಪೇತ್ರನು ಸೈತಾನನ ಆಲೋಚನೆಯನ್ನ ಹೊರಡಿಸ್ತಾ ಇದ್ದಾನೆ. ಈ ರೀತಿಯಾಗಿ ನಿನಗೆ ಯಾವತ್ತೂ ಆಗ್ಬಾರ್ದು, ನೀನ್ ಸಾಯ್ಬಾರ್ದು ಯೇಸಪ್ಪ ಅಂತ ಹೇಳ್ತಾರೆ. மார்க் எழுதின சுவிசேஷம் 9ஆம் அதிகாரம் ಮಾರ್ಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ 34ಆம் ವಚನத்தை ವಾಸಿಸೋಣ. 34ನೇ ವಾಕ್ಯವನ್ನು ಓದೋಣ. ಯಾಕಂದರೆ ಅವರು ದಾರಿಯಲ್ಲಿ ಒಬ್ಬರ ಕೂಡೊಬ್ಬರು ತಮ್ಮಲ್ಲಿ ಯಾವನು ಹೆಚ್ಚಿನವನೆಂದು ವಾಗ್ದಾನ ಮಾಡಿಕೊಂಡಿದ್ದರು. ஆண்டவராகிய இயேசு கிறிஸ்து ಶಿಷ್ಯரோடு நடந்து போகிறார். ದೇವರಾಗಿರುವಂತ ಯೇಸು ಕ್ರಿಸ್ತನು ತಮ್ಮ ಶಿಷ್ಯರ ಸಂಗಡ ಮಾತಾಡ್ಕೊಂಡು ಹಾಗೆ ನಡೀತಾ ಹೋಗ್ತಾ ಇದ್ದಾರೆ. ஆண்டவராகிய இயேசு கிறிஸ்து அவர் மரணத்தை குறித்து பேசியிருக்கிறார். ಈಗಾಗಲೇ ಅದಕ್ಕಿಂತ ಮುಂಚಿತವಾಗಿ ದೇವರಾಗಿರುವಂತ ಯೇಸು ಸ್ವಾಮಿ ತನ್ನ ಮರಣವನ್ನ ಕುರಿತು ಶಿಷ್ಯರ ಸಂಗಡ ವಿವರಿಸಿದ್ದಾನೆ. இந்த சீஷர்கள் என்ன செய்றாங்க? ಈ ಶಿಷ್ಯರೆಲ್ಲ ಏನ್ ಮಾಡ್ತಾ ಇದ್ದಾರೆ? ஒருவருக்கொருவர் குசுகுசுன்னு பேசுறாங்க. ಒಬ್ರಿಗೊಬ್ರು ಗುಣಗುಟ್ಕೊಂಡು ಮಾತಾಡ್ತಾ ಇದ್ದಾರೆ. இயேசு கிறிஸ்து காதுல கேட்கக்கூடாது. ಯೇಸು ಸ್ವಾಮಿ ಅದನ್ನ ಕೇಳಿಸ್ಕೋಬಾರ್ದು ಅಂತ ಹೇಳ್ಬಿಟ್ಟು ಗುಸಗುಸ ಅಂತ ಮಾತಾಡ್ತಾ ಇದ್ದಾರೆ. என்ன பேசுறாங்க? ಏನ್ ಮಾತಾಡ್ತಾ ಇದ್ದಾರೆ? நம்மிலே யார் பெரியவன்? ನಮ್ಮ ಈ 12 ಮಂದಿ ಶಿಷ್ಯರಲ್ಲಿ ಯಾರು ದೊಡ್ಡವರು? இயேசு கிறிஸ்து நம்முடைய தலைவர். ಯೇಸು ಸ್ವಾಮಿ ಬಂದು ನಮಗೆ ನಾಯಕನಾಗಿದ್ದಾನೆ. நம்முடைய தலைவர் மரிக்க போகிறார். ನಮ್ಮ ನಾಯಕನು ಅತಿ ಶೀಘ್ರದಲ್ಲಿ ಸಾಯೋದಕ್ಕೆ ಹೋಗ್ತಾ ಇದ್ದಾರೆ. நம்முடைய தலைவர் மரிச்சாச்சுன்னா ನಮ್ಮ ನಾಯಕನು ತೀರುವಾದ ನಂತರ யார் நம்முடைய பெரியவன்? ನಮ್ಮಗಳ ಮಧ್ಯದಲ್ಲಿ ದೊಡ್ಡವರು ಯಾರು? ನಾಯಕನು ಯಾರು? யோவான் பெரியவனா? ಯೋಹಾನನು ದೊಡ್ಡವನ? ಅಂದ್ರೆಯ பெரியவனா? ಅಂದ್ರೇಯನು ದೊಡ್ಡವನ? பேதுரு பெரியவனா? ಅಥವಾ ಸೀಮೋನನಾಗಿರೋ ಪೇತ್ರನು ದೊಡ್ಡವನ? உலக பிரகாரமான மக்கள் எப்படி யோசிக்கின்றார்கள்? ಈ ವಿಧವಾಗಿ ಲೋಕ ಜನರು ಹೇಗೆಲ್ಲ ಮಾತಾಡ್ಕೊಂತಾರೋ ಆ ವಿಧವಾಗಿ, ஆனால் பேதுருவும் அப்படியே யோசிக்கின்றான். ಹಾಗೆ ಅವರು ಸಹ ಶಿಷ್ಯರು ಮಾತಾಡ್ಕೊಂತ ಇದ್ರು ಒಬ್ರಿಗೊಬ್ರು. சாத்தானுடைய வாயாக பேதுரு நடக்கக்கூடாது என்று சொன்னார். ಆ ಸೈತಾನನ ಆಲೋಚನೆಯನ್ನು ಹೊರಡಿಸಿ ಈ ರೀತಿಯಾಗಿ ನಿನಗೆ ಯಾವತ್ತೂ ಸಂಭವಿಸಬಾರ್ದು ಯೇಸಪ್ಪ ಅಂತ ಹೇಳಿದ್ರು. உலக பிரகாரத்து மக்களை போல ಈಗ ಲೋಕ ಜನರು ಹೇಗೆಲ್ಲ ಸ್ಥಾನಮಾನಗಳಿಗೆ ಮಾತಾಡ್ಕೊಂತಾರೆ ಗುಸ್ಗುಸ ಅಂತೇಳಿ ಆ ತರ ಮಾತಾಡ್ಕೊಂತಾರೆ. ஆண்டவர் மரித்து விட்டால் ನಮ್ಮ ನಾಯಕನಾಗಿರುತ್ತೆ ಯೇಸು ಸ್ವಾಮಿ, ದೇವರಾಗಿರುತ್ತೆ ಯೇಸು ಸ್ವಾಮಿ ಸತ್ತು ಹೋದ್ರೆ யார் பெரியவன்? ಯಾರು ನಮ್ಮಗಳ ಮಧ್ಯದಲ್ಲಿ ಹಿರಿಯನು ದೊಡ್ಡವರು? ஒருத்தருக்கு சண்டை போட ஆரம்பிச்சிட்டாங்க. ನೋಡ್ರಿ ಆಗ್ಲೇ ಎಲ್ಲ ಒಬ್ರಿಗೊಬ್ರು ವಾಗ್ವಾದಗಳು ಆಗೋಯ್ತು ಅವ್ರ ಮಧ್ಯದಲ್ಲಿ. அரசாங்க தலைவர்கள் யாராவது இறக்க போற சூழ்நிலையில் இருந்தாங்கன்னா ನೋಡ್ರಿ ನಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿ ಸಾಯುವಂತ ಒಂದು ಅವಸರ ಸಮಯ ಸಮೀಪಿಸಿದ್ರೆ யார் இந்த தலைவரா வரும்போது சண்டை போடுறாங்க. ತಮ್ಮಗಳ ಮಧ್ಯದಲ್ಲಿ ಲೀಡರ್ ಆಗಿ ಬರುವಂತವ್ರು ಯಾರು ದೊಡ್ಡ ಲಡಾಯಿ ನಡೀತಾ ಇದೆ
ಮಾತೆ, ಈಗ ನಾವು ಎಲ್ಲ ಬಿಟ್ಟು ಬಿಟ್ಟು ನಿನ್ನನ್ನು ಹಿಂಬಾಲಿಸಿದ್ದೇವೆ ಎಂದು ಹೇಳುವುದಕ್ಕೆ ಪ್ರಾರಂಭಿಸಲು ಯೇಸು, ஏற்கனவே நாம் வாசித்தோம். ಈಗಾಗಲೇ ನಾವು ಓದಿದ್ದೀವಿ ಇದನ್ನ. பேதுருவும் அவனுடைய சகோதரன் அந்திரேயாவும் வலைகளை கழுவி கொண்டிருந்தார்கள். ಪೇತ್ರನು ಅವನ ಸಹೋದರನಾದ ಅಂದ್ರೆಯನು ಆ ಸಮುದ್ರ ತೀರದ ಅಂಚಲ್ಲಿ ಬಲೆಯನ್ನ ತೊಳಿತಾ ಇದ್ರು. ஏனென்றால் அவர்கள் மீன் பிடிப்பவர்கள். ಯಾಕಂದ್ರೆ ಅವರು ಬೆಸ್ತರು ಮೀನು ಹಿಡಿಯುವಂತವ್ರು. இயேசு அவர்களை அழைக்கின்றார். ಯೇಸು ಅವರನ್ನ ಕರೆದ್ರು. பின்னே வாருங்கள் என்று சொல்லுகிறார். ನನ್ನನ್ನ ಹಿಂಬಾಲಿಸ್ರಿ ಅಂತ ಹೇಳಿದ್ರು. அவங்க ரெண்டு பேரும் வலையெல்லாம் விட்டுட்டு போயிட்டாங்க. ಆ ಇಬ್ರು ಸಹೋದರರು ತಮ್ಮ ಬಲೆಗಳನ್ನ ಅಲ್ಲೇ ಬಿಟ್ಟು ಯೇಸುವನ್ನ ಹಿಂಬಾಲಿಸಿದ್ರು. இப்ப என்ன சொல்றாங்க? ಈಗ ಏನಂತ ಹೇಳ್ತಾ ಇದ್ದಾರೆ? 28 ವರ್ಷத்துல ಈ 28ನೇ ವಾಕ್ಯದಲ್ಲಿ எல்லாத்தையும் விட்டுட்டு உங்களை பின்பற்றுவோமே சாமி. ನಾವು ಎಲ್ಲ ಬಿಟ್ಟು ಬಿಟ್ಟು ನಿನ್ನನ್ನ ಹಿಂಬಾಲಿಸಿದ್ದೇವಲ್ಲ ಸ್ವಾಮಿ. ಅದರ ಅರ್ಥ என்ன? ಆ ಮಾತಿಗೆ ಏನ್ ಅರ್ಥ? நாங்கள் உங்களை பின்பற்றுவோமே. ನಾವು ನಿಮ್ಮನ್ನ ಹಿಂಬಾಲಿಸಿ ಬಂದಿದ್ದೀವಲ್ವಾ? என்ன வைத்திருக்கிறீர்கள்? ನಮಗೆ ಏನಂತ ದೊಡ್ಡ ವಿಷಯಗಳು ಇಟ್ಟಿದೀಯ ನೀನು? சொத்து வச்சிருக்கீங்களா? பணம் வச்சிருக்கீங்களா? ಏನಾದ್ರೂ ಆಸ್ತಿ ಪಾಸ್ತಿ ಮಾಡಿಟ್ಟಿದೀಯಾ? ಅಥವಾ ಏನಾದ್ರು ದುಡ್ಡು ಗಿಟ್ಟು ಏನಾದ್ರು ಮಾಡಿಟ್ಟಿದೀಯಾ ಯೇಸಪ್ಪ? வேறொருடைய வாழ்க்கையிலே உலக பிரகாரமான எண்ணங்கள் வந்து கொண்டே இருக்கிறது. ಈ ರೀತಿಯಾಗಿರುವಂತ ಮನಸ್ಸು, ಈ ರೀತಿಗೆ ಪ್ರಪಂಚಿಕವಾದಂತ ಒಂದು ಆಲೋಚನೆಗಳು ಬರ್ತಾ ಇದೆ ಪೇತ್ರನಿಗೆ. ಲೂಕಾ எழுதின ಸುವಿಶೇಷம் 22வது அதிகாரம் ಲೂಕನು ಬರೆದ ಸುವಾರ್ತೆ 22ನೇ ಅಧ್ಯಾಯ 33வது ವಚನಕ್ಕೆ ನಾವು ವಾಸಿಸುತ್ತೇವೆ. 33ನೇ ವಾಕ್ಯ ಓದೋಣ. 33. ಆದರೆ ಅವನು, ಸ್ವಾಮಿ, ನಿನ್ನ ಸಂಗಡ ಸೆರೆಮನೆಗೆ ಹೋಗುವುದಕ್ಕೂ ಸಾಯುವುದಕ್ಕೂ ಸಿದ್ಧವಾಗಿದ್ದೇನೆ ಅನ್ನಲು ಆತನು ಪೇತ್ರನೇ, பேதுரு என்ன சொல்கிறார்? ಪೇತ್ರ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ? ಯೇಸು ಸ್ವಾಮಿಯನ್ನ ನೋಡಿ. ஏற்கனவே நாம் வாசித்தபடி ಈಗಾಗಲೇ ನಾವು ಓದಿರುವಂತೆಯೇ சாத்தான் உன்னை சோதிப்பதற்கு அனுமதி பெற்றுக்கொண்டார். ಸೈತಾನನು ನಿನ್ನನ್ನು ಶೋಧಿಸೋದಕ್ಕೆ ಅಪ್ಪಣೆಯನ್ನ ಕೇಳಿದ್ದಾನೆ. அவன் உன்னை சோதிக்க போகிறான். ಸೈತಾನನು ನಿನ್ನನ್ನ ಶೋಧಿಸೋದಕ್ಕೆ ಹೋಗ್ತಾ ಇದ್ದಾನೆ ಪೇತ್ರನೇ பேதுரு என்ன சொல்றாரு? ಅಂತ ಹೇಳಿದಾಗ ಯೇಸು ಸ್ವಾಮಿ, ஆண்டவரே, ಪೇತ್ರನ್ ಏನ್ ಹೇಳ್ತಾ ಇದ್ದಾರೆ? ಯೇಸಪ್ಪ, நான் உமக்காக சிறைச்சாலைக்கு போறதுக்கு தயார். ನಾನು ಅವನ ಶೋಧಿಸೋದು ಮಾತ್ರ ಅಲ್ಲ, ನಿನ್ನ ಸಂಗಡ ಸೆರೆಮನೆಗೆ ಹೋಗೋದಕ್ಕೂ ರೆಡಿ, சாவதற்கு தயார். ಸಾಯುವುದಕ್ಕೂ ಸಿದ್ಧವಾಗಿದ್ದೇನೆ. உம்மை நான் பின்பற்றியே வருவேன். ನಿನ್ನನ್ನ ಹಿಂಬಾಲಿಸಿಕೊಂಡೇ ನಾನು ಬರ್ತಾ ಇರ್ತೀನಿ. உம்மை விடவே மாட்டேன். ನಿನ್ನನ್ನ ಬಿಡೋ ಮಾತೇ ಇಲ್ಲ கொஞ்ச நாள் என்னாச்சு? ಅಂತ ಹೇಳ್ದ. ಆದ್ರೆ ಕೆಲವು ದಿನಗಳಾದ್ಮೇಲೆ ಏನಾಯ್ತು? ಯೇಸುವಿನ ನೋಡಿ, ಯೇಸುವಿನ ವಿಷಯದಲ್ಲಿ ಹೇಳ್ತಾ ಇದ್ದಾನೆ, ಯೇಸು ಯಾರಂತಾನೆ ಗೊತ್ತಿಲ್ಲ ನನ್ಗೆ. அவர் யாரோ நான் யாரோ தெரியாது. ಯೇಸು ಸ್ವಾಮಿ ಯಾರೋ, ನಾನ್ ಯಾರೋ. நம்முடைய சுயம் ನೋಡ್ರಿ, ಹೀಗೆ ಸ್ವಾರ್ಥ ಒಂದು ಯೋಚನೆ ಕೆಲಸ ಮಾಡ್ತಾನೆ. என்னால் இதை செய்ய முடியும். ನನ್ನಿಂದ ಇದನ್ನ ನಾನು ಮಾಡೋದಕ್ಕಾಗುತ್ತೆ. என்ன செய்ய முடியும்? ಏನ್ ಮಾಡೋದಕ್ಕಾಗುತ್ತೆ? இயேசுவுக்காக சிறைச்சாலைக்கு போகலாம். ಯೇಸುವಿನಿಗೋಸ್ಕರ ನಾನು ಸೆರೆಮನೆಗೂ ಹೋಗ್ತೇನೆ. இயேசுவுக்காக என் உயிரை விடுவதற்கு ಯೇಸು ಸ್ವಾಮಿಗೋಸ್ಕರ ನಾನು ಸಾಯೋದಕ್ಕೂ ಸಿದ್ಧವಾಗಿದ್ದೇನೆ ಕೇವಲ ஒரு வேலைக்காரி வருகிறாள் ಅಂತ ಹೇಳ್ತಂದ್ರೆ ಒಂದು ಕೆಲಸದವರು ಬರ್ತಾ ಇದ್ದಾರೆ. பேதுருவை பார்த்து என்ன சொல்கிறாள்? ಪೇತ್ರವನ್ನು ನೋಡಿ ಏನ್ ಹೇಳ್ತಾ ಇದ್ದಾರೆ? ಅಮ್ಮ, இவன் இயேசுவோடு இருந்தான். ಈತನು ಯೇಸುವಿನ ಸಂಗಡ ಇದ್ದಂತ ವ್ಯಕ್ತಿ ಅಂತ ಹೇಳ್ತಾರೆ. அவனை பார்த்திருக்கிறேன். ಅಂತ ಹೇಳ್ತಾ ಇದ್ದಾರೆ. ಮತ್ತು ಹೇಳ್ತಾ ಇದ್ದಾರೆ, ನಾನು ಯೇಸು ಸ್ವಾಮಿ ಜೊತೆ ನೀನು ಇದ್ದಿದ್ದನ್ನ ನೋಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಪೇತ್ರ ಏನಂತ ಹೇಳ್ತಾ ಇದ್ದಾರೆ? சிறைச்சாலைக்கு போவதற்கு ஆயத்தம். ಸೆರೆಮನೆಗೆ ಹೋಗೋದಕ್ಕೂ ಸಿದ್ಧವಾಗಿದ್ದೀನಿ, உயிரை கொடுப்பதற்கு ஆயத்தம். ನಾನು ಪ್ರಾಣವನ್ನ ತ್ಯಜಿಸೋದಕ್ಕೂ ಸಿದ್ಧವಾಗಿದ್ದೀನಿ இப்ப என்ன சொல்றா? ಅಂತ ಹೇಳ್ದ. ಆದ್ರೆ ಈ ಹೆಂಗಸು ಹೇಳಿದಂತ ಮಾತಿಗೆ ಏನಂತ ಹೇಳ್ತಾ ಇದ್ದಾನೆ? எனக்கு தெரியவே தெரியாது. ಯೇಸು ಯಾರಂತ ನನಗೆ ಗೊತ್ತಿಲ್ಲಪ್ಪ. சுயம் ನೋಡ್ರಿ, ಈ ವಿಧವಾಗಿ ಒಂಥರ ಮನಸ್ಸು ಕೆಲಸ ಮಾಡ್ತಾ, ಸ್ವಾರ್ಥ ಮನಸ್ಸು ಕೆಲಸ ಮಾಡ್ತಾ என்ன பாடல் பாடுகிறார் என்றால், ஒரு பரிசுத்தன் என்ன பாடல் பாடுகிறார் என்றால், ಈಗ ಒಬ್ಬ ಭಕ್ತನು ಏನಂತ ಒಂದು ಹಾಡನ್ನ ಹಾಡ್ತಾನೆ ಈ ತರ, சுயம் என்னில் சாம்பலாய் மாற, ಸ್ವಾರ್ಥವು ನನ್ನಲ್ಲಿ ಬೂದಿಯಾಗ್ಲಿ, சுத்தாவியே என்னில் அருள் தாரும். ಶುದ್ಧವಾದಂತಹ ಪರಿಶುದ್ಧಾತ್ಮರೇ ನನಗೆ ಆತರ ಅನುಗ್ರಹ ಮಾಡ್ರಿ. நம்முடைய சுயம் சாம்பலாக மாற வேண்டும். ನೋಡ್ರಿ, ನಮ್ಮ ಒಂದು ಸ್ವಾರ್ಥ ಗುಣ ಅದು ಬೂದಿ ಆಗ್ಬೇಕು, ಅದು ಇಲ್ಲದೆ ಹೋಗ್ಬೇಕು ನಮ್ಮಲ್ಲಿ. நம்முடைய சுயத்திலே ஆண்டவருக்காக எந்த ஒரு காரியத்தையும் செய்ய முடியாது. ಈ ವಿಧವಾದಂತಹ ಒಂದು ಸ್ವಭಾವದಲ್ಲಿ ನಾವು ದೇವರಿಗಾಗಿ ಪ್ರಮಾದವಾಗಿ ಜೀವಿಸೋದಕ್ಕೆ ಆಗೋದಿಲ್ಲ. என்னாலே அல்லாமல் உங்களால் ஒன்றும் கூடாது என்று இயேசு கிறிஸ்து சொல்லியிருக்கிறார். ನನ್ನನ್ನು ಬಿಟ್ಟು ನೀವು ಏನು ಮಾಡಲಾರಿರಿ ಎಂದು ಯೇಸು ಸ್ವಾಮಿ ಹೇಳಿದ್ದಾರೆ. பவுல் அப்போஸ்தலன் என்ன சொல்கிறார்? ಆ ಪೌಲನಾಗಿರುವಂತಹ ಅಪೊಸ್ತಲನಾದ ಪೌಲನ್ ಏನ್ ಹೇಳ್ತಾ ಇದ್ದಾರೆ? என்னை பலப்படுத்துகிற கிறிஸ்து
ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ಬಲಪಡಿಸುವ ಆತನಿಂದ ಎಲ್ಲವೂ ಸಾಧ್ಯ ಇದೆ. இயேசு இல்லாமல் நீங்களும் நானும் எதுவும் செய்ய முடியாது. ನಮ್ಮ ಕರ್ತನಾದ ಯೇಸು ಕ್ರಿಸ್ತು ಇಲ್ಲದೆ ನೀವಾಗಲಿ ನಾನಾಗಲಿ ಏನು ಮಾಡೋದಕ್ಕಾಗೋದಿಲ್ಲ. பேதுரு இயேசுவை நம்புவதற்கு பதிலாக ಈ ಪೇತ್ರನು ಯೇಸುವನ್ನ ನಂಬೋದಕ್ಕೆ ಬದಲಾಗಿ தன்னுடைய சுயத்தை நம்பி ತನ್ನ ಸ್ವಾರ್ಥವನ್ನ ನಂಬಿ ஆண்டவரே நான் உங்களோடு சிறைச்சாலைக்கு போக ஆயத்தமாக இருக்கிறேன். ದೇವರೇ ನಾನು ನಿನ್ನ ನಿಮಿತ್ತವಾಗಿ ಸೆರೆಮನೆಗೆ ಹೋಗೋದಕ್ಕೂ ನಾನು ಸಿದ್ಧವಾಗಿದ್ದೇನೆ. உங்களோடு சாவதற்கும் நான் ஆயத்தமாக இருக்கிறேன். ನಿನ್ನ ನಿಮಿತ್ತವಾಗಿ ನಾನು ಸಾಯುವುದಕ್ಕೂ ಸಿದ್ಧನಾಗಿದ್ದೇನೆ ಅಂತ ಹೇಳ್ದಂತ ಮನುಷ್ಯ. யோவான் சுவிசேஷம் 12ஆம் அதிகாரம் ಯೋಹನ ಬರೆದ ಸುವಾರ್ತೆ 18ನೇ ಅಧ್ಯಾಯ 10-11 ವಚನங்களை ವಾಸಿಸೋಣ. 10-11 ವಾಕ್ಯವನ್ನು ಓದೋಣ. 18, 10, 11. யோவான் 18:10-11. ಸೀಮೋನ ಪೇತ್ರನಲ್ಲಿ ಒಂದು ಕತ್ತಿ ಇತ್ತು. ಅದನ್ನು ಅವನು ಇರಿದು ಮಹಾಯಾಜಕನ ಆಳನ್ನು ಒಡೆದು ಅವನ ಬಲಗಿನ ಕತ್ತರಿಸಿದನು. ಆ ಆಳಿನ ಹೆಸರು ಮಲ್ಕನು. ಆಗ ಯೇಸು ಪೇತ್ರನಿಗೆ ಕತ್ತಿಯನ್ನು ಓರೆಯಲ್ಲಿ ಹಾಕು, ತಂದೆ ನನಗೆ ಕೊಟ್ಟಿರುವ ಪಾತ್ರೆಯಲ್ಲಿ ನಾನು ಕುಡಿಯಬಾರದು ಎಂದು ಹೇಳಿದನು. ಯೇಸು ಕ್ರಿಸ್ತು ಗೆತ್ಸೆಮನೆ ತೋಟದಲ್ಲಿದ್ದಾರೆ. ಯೇಸು ಕ್ರಿಸ್ತು ಗೆತ್ಸೆಮನೆ ತೋಟದಲ್ಲಿ ಇದ್ದಾರೆ. ಪೇತ್ರನು ತನ್ನೋಡು ಅழைத்து சென்றார். ಪೇತ್ರನನ್ನ ತನ್ನ ಸಂಗಡ ಕರೆದುಕೊಂಡು ಹೋಗಿದ್ದಾರೆ ಅಲ್ಲಿಗೆ. என் சித்தமல்ல பிதாவே உம்முடைய சித்தமாக கடவுளே என்று ஜெபிக்கின்றார். ತಂದೆಯೇ, ನನ್ನ ಚಿತ್ತವಲ್ಲ ನಿನ್ನ ಚಿತ್ತವೇ ನನ್ನ ಜೀವಿತದಲ್ಲಿ ನೆರವೇರಲಿ ಅಂತ ಪ್ರಾರ್ಥಿಸ್ತಾ ಇದ್ದಾರೆ. தன்னுடைய நேரம் வந்தது என்று தெரிந்து ತನ್ನ ಸಮಯ ತನ್ನ ಹಿಡಿಯಲ್ಪಡುವಂತ ಸಮಯಕ್ಕೆ ಸಮೀಪಿಸಿತು ಅಂತ ತಿಳಿದು தூங்கிக் கொண்டிருந்த சீஷர்களை எழுப்பி ಅಲ್ಲಿಂದ ಬಂದು ನಿದ್ದೆ ಮಾಡ್ತಕ್ಕಂಥ ಶಿಷ್ಯರನ್ನ ತಟ್ಟಿ ಎಬ್ಬಿಸಿ, இதோ என்னை காட்டிக் கொடுக்கிறவன் வந்து விட்டான். ಯವನ ನಾನು ಹಿಡಿದುಕೊಳ್ಳುವವನು ಹತ್ರ ಬಂದಿದ್ದಾನೆ. நாம் போய் அவனை சந்திப்போம். ನಾವು ಹೋಗಿ ಅವರನ್ನ ಸಂಧಿಸೋಣ, ನಡೀರಿ சீஷர்களை அழைத்து கொண்டு செல்கின்றார். ಅದ ಹೇಳಿ ತನ್ನ ಶಿಷ್ಯರನ್ನ ಎಬ್ಬಿಸಿ ತನ್ನ ಸಂಗಡ ಕರೆದುಕೊಂಡು ಹೋಗ್ತಾ ಇದ್ದಾನೆ. யூதாஸ் காரியோத்து வந்து ஆண்டவராகிய இயேசு கிறிஸ்துவை அணைத்துக் கொள்கின்றார். ಇಸ್ಕರಿಯೋತ ಯೂದನು ಬಂದು ಯೇಸುವನ್ನ ತಬ್ಬಿಕೊಂಡು முத்தமிடுகின்றார். ಒಂದು ಮುದ್ದನ್ನ ಕೊಟ್ಟು ಯೇಸಪ್ಪಗೆ வாழ்த்துகின்றார். ಆತನಿಗೆ ಸ್ವಾಗತ ಮಾಡಿ பேதுருவுக்கு பார்த்துக்கிட்டு முடியல. ನೋಡಿ ಈ ತರ ಎಲ್ಲ ಮಾಡ್ತಾನೆ. ಆದ್ರೆ ಪೇತ್ರ ಇದನ್ನೆಲ್ಲ ನೋಡ್ಕೊಂಡಿರೋದಕ್ಕಾಗ್ಲಿಲ್ಲ ನನ್ನ ಕೈಯಲ್ಲಿ. பேதுருக்கு கோபம் வருது. ಪೇತ್ರನಿಗೆ ಒಂದು ಕಡೆ ಕೋಪ ಬಂದ್ಬಿಡ್ತು. என்னுடைய தலைவனுக்கு இதையா செய்யல? ನಮ್ಮ ನಾಯಕನಾಗಿರುವಂತ ಯೇಸು ಈ ತರ ಮಾಡ್ತಾ ಇದೀಯ ನೀನು, நான் என்ன செய்யறேன் பாரு. ನಾನೇನ್ ಮಾಡ್ತೀನಿ ನೋಡು உடனே பட்டயத்தை எடுக்கிறான். ಅಂತ ಹೇಳಿ ತಕ್ಷಣ ತನ್ನ ತಿದ್ದಿದ್ದ ಕತ್ತಿಯನ್ನ ಇರಿದು எடுத்தவங்க ஒரு வேலைக்காரன் இருக்கிறார். ಇರಿದು ಒಬ್ಬ ಕೆಲಸದವನನ್ನ அவன் பேர் மர்கூஸ். ನೋಡ್ರಿ, ಒಬ್ಬ ಕೆಲಸದವನಿದ್ದಾನೆ, ಆತನ ಹೆಸರು ಮಲ್ಕನು. அவனை வெட்டுறான். ಆತನ ಬಲಗಿ ಮೇಲೆ ಇರಿಯೋದಕ್ಕೆ ಹೋಗ್ತಾ ಇದ್ದಾನೆ. தலையெல்லாம் அவன் நோக்கி இருக்கணும். ಅಚ್ಚರಿ ಹೇಳ್ಬೇಕಾದ್ರೆ ತಲೆಗೆ ಹಾಕಿರ್ಬೇಕು ಏಟು. தலை அடிக்கிறதுக்கு பார்த்தா காது அடிச்சு. ಮಿಸ್ ಆಯ್ತೇನೋ, ಅದು ತನ್ನ ಕಿವಿಗೆ ಬಿತ್ತು ಏಟು. ஆண்டவர் என்ன சொல்கிறார் பேதுருவை நோக்கி? ನೋಡ್ರಿ, ಪೇತ್ರನನ್ನ ನೋಡಿ ದೇವರು ಏನ್ ಹೇಳ್ತಾ ಇದ್ದಾರೆ? பட்டயத்தை எடுக்கிறவன் பட்டயத்தினால் சாவான். ಕತ್ತಿಯನ್ನ ಓರೆಯಲ್ಲಿ ಹಾಕು, ಕತ್ತಿಯನ್ನ ಹಿಡಿಯುವವನು ಕತ್ತಿಯಿಂದಲೇ ಸಾಯ್ತಾನೆ. நான் என்னுடைய பிதாவின் சித்தத்தை செய்கின்றேன். ನಾನು ನನ್ನ ತಂದೆಯ ಚಿತ್ತವನ್ನ ನೆರವೇರಿಸ್ತಾ ಇದ್ದೀನಿ. சுயமான எண்ணங்கள், ನನಗೆ ಆಗ್ಬೇಕಂತ ತನ್ನ ಸ್ವಾರ್ಥ ಆಲೋಚನೆಗಳು, உலக பிரகாரமான எண்ணங்கள் ಲೌಕಿಕವಾದಂತಹ ಯೋಚನೆಗಳು நமக்கு தேவையே இல்லை. ನಮಗೆ ಅವಸರವೇ ಇಲ್ಲ. ஆண்டவராகிய இயேசு கிறிஸ்து அவருடைய காலில் தொட்டு சுகப்படுத்துகிறார். ದೇವರಾಗಿರುವಂತ ಯೇಸು ಕ್ರಿಸ್ತು ಆ ಮಲ್ಕನ ಕಿವಿಯನ್ನ ಹಿಡಿದು ವಾಸಿ ಮಾಡ್ತಾರೆ. ಮತ್ತಾಯನ ಬರೆದ ಸುವಾರ್ತೆ 26ಆம் அதிகாரம் 26ನೇ ಅಧ್ಯಾಯ 58ಆம் ವಚನத்தை ನಾವು 26-58ನೇ ವಾಕ್ಯ. 26-58ನೇ ವಾಕ್ಯ. ಅಲ್ಲಿ ಶಾಸ್ತ್ರಿಗಳು ಹಿರಿಯರು ಕೂಡಿ ಬಂದಿದ್ದರು. ಪೇತ್ರನಾದರೂ ದೂರದಿಂದ ಆತನ ಹಿಂದೆ ಹೋಗುತ್ತಾ ಮಹಾಯಾಜಕನ ಮಠದ ಅಂಗಳದ ತನಕ ಬಂದು ಒಳಗೆ ಹೊಕ್ಕು ಆತನ ಗತಿ ಏನಾಗುವುದೋ ನೋಡಬೇಕೆಂದು ಓರೆಕಾರರ ಸಂಗಡ ಕೂತುಕೊಂಡನು. ஆண்டவராகிய இயேசு கிறிஸ்துவை எடுத்துக் கொண்டார்கள். ದೇವರಾಗಿರುವಂತ ಯೇಸು ಕ್ರಿಸ್ತುವನ್ನ ಅವರು ಸೆರೆ ಹಿಡಿದ್ರು. ಆ ದಿನ அவருடைய பிரதான ஆசாரியனை வீட்டுக்கு அழைத்து செல்கிறார். ಅವರು ಆತನನ್ನ ಹಿಡಿದು ಕರೆತಂದು ಪ್ರಧಾನ ಯಾಜಕನ ಸಮ್ಮುಖಕ್ಕೆ ಸೇರಿಸ್ತಾ ಇದ್ದಾರೆ, ಒಪ್ಪಿಸ್ತಾ ಇದ್ದಾರೆ. ஆண்டவரே, உமக்காக நான் சிறைச்சாலையில் செல்ல ஆயத்தம். ದೇವರೇ, ನಾನು ನಿನ್ನ ನಿಮಿತ್ತವಾಗಿ ಸೆರೆಮನೆ ಹೋಗೋದಕ್ಕೂ ಸಿದ್ಧವಾಗಿದ್ದೇನೆ. உமக்காக
என் உயிரை கொடுப்பதற்கு ஆயத்தம் ನಿನಗೋಸ್ಕರ ನನ್ನ ಪ್ರಾಣವನ್ನು ತ್ಯಜಿಸೋದಕ್ಕೆ ನಾನು ಸಿದ್ಧವಾಗಿದ್ದೀನಿ என்று சொன்ன பேதுரு என்ன செய்கிறார்? ಎಂದು ಹೇಳಿದಂತ ಪೇತ್ರನ ಏನ್ ಮಾಡ್ತಾ ಇದ್ದಾನೆ ಇಲ್ಲಿ? 58ஆம் வசனத்துல என்ன வாசித்தோம்? 58ನೇ ವಾಕ್ಯದಲ್ಲಿ ಏನಂತ ಓದಿದ್ವಿ? தூரத்திலே பேதுரு பின் சென்றார். ಆ ದೂರದಲ್ಲಿ ನಿಂತ್ಕೊಂಡು ಆತನನ್ನು ಹಿಂಬಾಲಿಸಿಕೊಂಡು ಬರ್ತಾ ಇದ್ದಾನೆ. அவருடைய விசுவாசம் கொஞ்சம் கொஞ்சமாக இறங்கி வருகின்றது. ನೋಡ್ರಿ, ಪೇತ್ರನ ವಿಶ್ವಾಸ ಸ್ವಲ್ಪ ಸ್ವಲ್ಪವಾಗಿ ಕುಂದಿ ಹೋಗ್ತಾ ಇದೆ. கடைசியாக 3 முறை மறுதலிக்கிறார். ಕಡೆದಾಗಿ ಏನಾಯ್ತು? 3 ಸಾರಿ ಕ್ರಿಸ್ತ ಯೇಸು ಯಾರೋ ನಾನು ಅರಿಯೆ ಅಂತ ಹೇಳ್ತಾ ಇದ್ದಾನೆ. கிறிஸ்துவுக்குள் அருமையான சகோதர சகோதரிகளே, ನೋಡಿ, ನಮ್ಮ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ஆண்டவருடைய சீஷர்களாக வாழ்கின்ற நாம் ದೇವರಾಗಿರುವಂತ ಯೇಸು ಕ್ರಿಸ್ತನ ಶಿಷ್ಯರಾಗಿ ಬದುಕ್ತಾ ಇರುವಂತ ನಾವುಗಳು நம்மால் ஒன்றும் செய்ய முடியாது. ನಮ್ಮಿಂದ ನಾವಾಗೆ ಏನು ಮಾಡೋದಕ್ಕಾಗೋದಿಲ್ಲ. நம்மால் விசுவாச வாழ்க்கை நடத்த முடியாது. ನಮ್ಮಿಂದನೇ ವಿಶ್ವಾಸ ಜೀವಿತವನ್ನು ಜೀವಿಸೋದಕ್ಕಾಗೋದಿಲ್ಲ. ಆದ್ರೆ நம்மில் இருக்கிற இயேசு கிறிஸ்துவினாலே அந்த விசுவாಸ வாழ்க்கை நடத்த முடியும். ನಮ್ಮೊಳಗಡೆ ಜೀವಿಸ್ತಾ ಇರುವಂತ ಯೇಸು ಕ್ರಿಸ್ತುವಿನೊಟ್ಟಿಗೆ ನಾವು ವಿಶ್ವಾಸ ಜೀವಿತನ ಜೀವಿಸೋದಕ್ಕಾಗುತ್ತೆ. ஆண்டவருக்காக வைராக்கியமாக ಅನೇಕ ಕಾರ್ಯங்களை நாம் பேசலாம். ದೇವರಿಗಾಗಿ ನಾವು ತುಂಬಾ ವೈರಾಗ್ಯವಾಗಿ ಅನೇಕ ವಿಷಯಗಳನ್ನ ಮಾತಾಡಬಹುದು. ஆனால் சூழ்நிலைகள் மாறுகின்ற சமயத்திலே ಆದ್ರೆ ಪರಿಸ್ಥಿತಿಗಳು ಅದಲು ಬದಲು ಆಗುವಾಗ ನಮ್ಮ ಜೀವಿತದಲ್ಲಿ எனக்கு தெரியாது என்று சொல்லக்கூடிய சூழ்நிலைகள் ஏற்படும். ಕ್ರಿಸ್ತ ಯೇಸು ಯಾರೋ ನನಗೆ ಗೊತ್ತಿಲ್ಲ ಅನ್ನುವಂತಹ ವಾತಾವರಣ ಬರುತ್ತೆ. அப்படியே ஏற்பட்டு நீங்கள் நான் விழுந்து போனாலும் ಆ ವಿಧವಾಗಿ ನಡೆದು ನೀವಾಗಲೇ ಬಿದ್ದು ಹೋದ್ರೆ இந்த விழுந்து போனது கலை முடிவல்ல. ಆ ಬೀಳುವಿಕೆಯೇ ನಮ್ಗೆ ಅಂತ್ಯ ಅಲ್ಲ. அதோடு நம்முடைய விசுவாச வாழ்க்கை முடிந்து போவதில்லை. ಅದರೊಟ್ಟಿಗೆ ನಮ್ಮ ವಿಶ್ವಾಸ ಜೀವಿತವೂ ಅಂತ್ಯ ಆಗೋದಿಲ್ಲ. நாம் அதை ஒரு வெற்றி படியாக எடுத்து ஏறி போகலாம். ನೋಡ್ರಿ, ಅದನ್ನ ಮೇಲ್ಕೊಂಡು ಅದನ್ನ ದಾಟಿ ಮುನ್ನೇರಿ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. அதெல்லாம் பேதுருவுடைய வாழ்க்கையிலே நடந்தது. ಅದನ್ನ ಪೇತ್ರನ ಜೀವಿತದಲ್ಲಿ ನೆರವೇರಿತು. பேதுரு விழுந்து போனான். ಹೌದು, ನಿಜನೇ, ಪೇತ್ರ ಬಿದ್ದು ಹೋದ. அவரை எனக்கு தெரியாது. ಕ್ರಿಸ್ತ ಯೇಸು ಯಾರೋ ನಾನು ಅರಿಯೆ ಅಂತ 3 ಸಾರಿ ಸುಳ್ಳನ್ನ ಹೇಳ್ದ. ஆனால் வேதம் என்ன சொல்கின்றது? ಆದ್ರೆ ಸತ್ಯವೇದ ಪೇತ್ರನನ್ನ ಕುರಿತು ಏನಂತ ಹೇಳ್ತಾ ಇದೆ? 3 தரம் மறுதலித்த உடனே சேவல் கூவுகின்றது. 3 ಸಾರಿ ಕ್ರಿಸ್ತ ಯೇಸು ಯಾರೋ ನಾನು ಅರಿಯೆ ಅಂತ ಹೇಳಿದಾಗ ಆ ಕೋಳಿ ಕೂಗಿತು. லூக்கா எழுதின சுவிசேஷம் 22ஆம் அதிகாரம் 61ஆம் வசனத்தை வாசித்தார். 61 62ஆம் வசனத்தை வாசித்தார். ಲೂಕ 22 61 62ನೇ ವಾಕ್ಯ. ಲೂಕ 21 61 62ನೇ ವಾಕ್ಯ. ಸ್ವಾಮಿಯು ಹಿಂದಿರುಗಿಕೊಂಡು ಪೇತ್ರನನ್ನು ದೃಷ್ಟಿಸಿ ನೋಡಿದನು. ಆಗ ಪೇತ್ರನು, ಇವತ್ತು ಕೋಳಿ ಕೂಗುವುದಕ್ಕಿಂತ ಮುಂಚೆ 3 ಸಾರಿ ನನ್ನ ವಿಷಯವಾಗಿ ಅವನನ್ನು ಅರಿಯೆ ಎಂಬುದಾಗಿ ಹೇಳುವಿ ಎಂದು ಸ್ವಾಮಿ ನುಡಿದ ಮಾತನ್ನು ನೆನೆಸಿ ಹೊರಗೆ ಹೋಗಿ ಬಹು ವ್ಯಥೆಪಟ್ಟು ಅತ್ತನು. ಯೇಸು ಕ್ರಿಸ್ತು ಪ್ರಧಾನ ಆಚಾರ್ಯರ ಮುಂಭಾಗ ನಿಂತಿದ್ದಾರೆ. ಯೇಸು ಕ್ರಿಸ್ತು ಪ್ರಧಾನ ಯಾಜಕರ ಮುಂದೆ ನಿಂತಿದ್ದಾರೆ. ಬೇರೆ ದೂರದಲ್ಲೇ ಇರಿದ್ದಾರೆ. ಪೇತ್ರನು ಇದನ್ನೆಲ್ಲ ದೂರದಲ್ಲಿ ನಿಂತು ಗಮನಿಸ್ತಾ ಇದ್ದಾನೆ. ನೆರಪು ಎರಿಯಲ್ಪಟ್ಟಿರುತ್ತದೆ. ಅಲ್ಲಿ ಚಳಿಗೆ ಕೈ ಬೆಚ್ಚಗೆ ಮಾಡಿಕೊಳ್ಳುವಂತದ್ದು ನಡೆಯಿದೆ. ಕುಳಿ ಕಾಯ್ದುಕೊಂಡಿರುತ್ತಾ. ಚಳಿ ಬಿಸಿ ಮಾಡ್ಕೊತಾ ಇದ್ದಾನೆ. ಕ್ರಿಸ್ತ ಯೇಸು ಯಾರೋ ನಾನು ಅರಿಯೆ ಅಂತ ಹೇಳ್ಬಿಟ್ಟ. ಕೋಳಿ ಕೂಗ್ಬಿಡ್ತು. ಅದೇ ದೇವರಾಗಿರುವಂತ ಯೇಸು ಕ್ರಿಸ್ತ ಏನ್ ಮಾಡ್ತಾ ಇದ್ದಾರೆ? ಆವಾಗ ಪೇತ್ರನನ್ನ ದೃಷ್ಟಿಸಿ ನೋಡ್ತಾ ಇದ್ದಾರೆ. ಪೇತ್ರನು ದೇವರಾಗಿರುವಂತ ಯೇಸು ಸ್ವಾಮಿಯನ್ನ ನೋಡ್ತಾ ಇದ್ದಾರೆ. ಇಬ್ರು ಒಬ್ರಿಗೊಬ್ರು ನೋಡ್ಕೊತಾ ಇದ್ದಾರೆ. ದಿಢೀರಂತ ಪೇತ್ರನಿಗೆ ಜ್ಞಾಪಕ ಆಗ್ತಾ ಇದೆ. ಏನ್ ಜ್ಞಾಪಕ ಆಗ್ತಾ ಇದೆ? ಯೇಸು ಸ್ವಾಮಿ ಹೇಳಿದ್ರಲ್ಲ, ಪೇತ್ರನೇ ಕೋಳಿ ಕೂಗೋದಕ್ಕಿಂತ ಮುಂಚಿತವಾಗಿ ನೀನು ನಾನು ಅರಿಯೆ ಎಂದು 3 ಸರಿ ಸುಳ್ಳನ್ನ ಹೇಳ್ತೀಯ. 62ನೇ ವಾಕ್ಯ ಏನಂತ ಹೇಳ್ತಾ ಇದೆ? ಅವನು ಹೊರಗೆ ಹೋಗಿ ಬಹು ವ್ಯಥೆಪಟ್ಟು ಹತ್ತುಕೊಂಡನು. ಪೇತ್ರನ ಜೀವಿತದಲ್ಲಿ ಒಂದು ತಿರುವು ಮೊನೆ ಅಲ್ಲಿ ಉಂಟಾಯಿತು ಆತನಿಗೆ. ವಿಶ್ವಾಸ ಜೀವಿತದಲ್ಲಿ ಪೇತ್ರನು ಬಿಡುವಾಗ ಅದು ಅವನಿಗೆ ಅಂತ್ಯವಲ್ಲ. ಆ ದೇವರಾಗಿರುವಂತ ಯೇಸು ಕ್ರಿಸ್ತುವಿನ ಪ್ರೀತಿಯ ದೃಷ್ಟಿ
ಮಾಡಿಕೊಂಡ தான் விழுந்து போவதை நினைத்து ಮತ್ತು ತಾನು ಬಿದ್ದುವುದನ್ನು ಜ್ಞಾಪಕ ಮಾಡಿಕೊಂಡು வெளியே போய் மனம் கசந்து அழுகின்றான். ಅವನಿದ್ದಂತಹ ಸ್ಥಳದಿಂದ ಹೊರಗಡೆ ಹೋಗಿ ಬಹು ವ್ಯಥೆಪಟ್ಟು ಹತ್ತುಕೊಂಡ. தோல்வி முடிவல்ல, ನೋಡ್ರಿ, ಬಿದ್ದುವುದಂತದ್ದು ಅಥವಾ ಸೋಲು ಅವನಿಗೆ ಅಂತ್ಯವಾಗಲಿಲ್ಲ. விசுவாச வாழ்க்கையிலே முன்னேறி செல்கின்ற படிகள். ವಿಶ್ವಾಸ ಜೀವಿತದಲ್ಲಿ ಮುನ್ನೇರಿ ಹೋಗೋದಕ್ಕೆ ಒಂಥರ ಮೆಟ್ಟಿಲಿನ ಹಾಗೆ ಇವೆಲ್ಲ. யோவானின் சுவிசேஷம் 21ஆம் அதிகாரம் ಯೋಹಾನ ಬರೆದ ಸುವಾರ್ತೆ 21ನೇ ಅಧ್ಯಾಯ 15ಆம் ವಚನத்தை ವಾಸಿಸೋಣ. 15ನೇ ವಾಕ್ಯವನ್ನ ಓದೋಣ. ಅವರು ಊಟ ಮಾಡಿದ ಮೇಲೆ ಯೇಸು ಸೀಮೋನ ಪೇತ್ರನನ್ನು, ಯೋಹಾನನ ಮಗನಾದ ಸೀಮೋನನೇ, ನೀನು ಇವನಿಗಿಂತ ಹೆಚ್ಚಾಗಿ ನನ್ನ ಮೇಲೆ ಪ್ರೀತಿ ಇಟ್ಟಿದೆಯೋ ಎಂದು ಕೇಳಲು ಅವನು, ಹೌದು ಸ್ವಾಮಿ, ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆ ಎಂಬುದನ್ನು ನೀನೇ ಬಲ್ಲೆ ಅಂದನು. ஆண்டவராகிய இயேசு கிறிஸ்து மரித்து அடக்கம் பண்ணப்பட்டார். ನಮ್ಮ ದೇವರಾಗಿರುವ ಯೇಸು ಸ್ವಾಮಿ ಅಲ್ಲಿ ಶಿಲುಬೆಯಲ್ಲಿ ಮರಣವನ್ನು ಹೊಂದಿ ಹೂಣಲ್ಪಟ್ಟ, 3ಆம் நாளிலே உயிர்த்தெழுந்தார். 3ನೇ ದಿನದಲ್ಲಿ ಜೀವಂತವಾಗಿ ಎಬ್ಬಿಸಲ್ಪಟ್ಟ, ಶಿಷ್ಯರುகளை போய் சந்திக்கின்றார். ಎದ್ದು ಬಂದು ಶಿಷ್ಯರನ್ನ ಸಂಧಿಸಿದ. அந்த ஒரு சமயத்திலே ಆ ಒಂದು ಸಮಯದಲ್ಲಿ பேதுರುவை நோக்கி அவர் ஒரு கேள்வி கேட்கிறார். ಪೇತ್ರನನ್ನ ನೋಡಿ ಯೇಸು ಸ್ವಾಮಿ ಒಂದು ಪ್ರಶ್ನೆ ಮಾಡಿ ಕೇಳ್ತಾ ಇದ್ದಾರೆ. நீ இவர்களை விட என்னை அதிகமாய் நேசிக்கிறாயா? ಪೇತ್ರನೇ, ಈ ಮಿಕ್ಕ ಸಹೋದರರಿಗಿಂತ ಹೆಚ್ಚಾಗಿ ನೀನು ನನ್ನ ಮೇಲೆ ಮಮತೆಯನ್ನು ಇಟ್ಟಿದೀಯಾ பேதுரு என்ன சொல்கிறார்? ಅಂತ ಕೇಳ್ತಾ ಇದ್ದಾರೆ. ಪೇತ್ರನ ಬದಲಾಗಿ ಏನಂತ ಹೇಳ್ತಾ ಇದ್ದಾರೆ? ஆண்டவரே, உம்மை நேசிக்கிறேன். ಹೌದು ದೇವರೇ, ನಾನು ಇವರೆಲ್ಲರಿಗಿಂತ ಹೆಚ್ಚಾಗಿ ನಿನ್ನ ಮೇಲೆ ಮಮತೆಯನ್ನು ಇಟ್ಟಿದ್ದೀನಿ. இயேசು கிறிஸ்து என்ன சொல்கிறார்? ಯೇಸು ಸ್ವಾಮಿ ಅವನಿಗೆ ಪ್ರತ್ಯುತ್ತರವಾಗಿ ಏನಂತ ಹೇಳ್ತಾ ಇದ್ದಾರೆ? ஆட்டுக்குட்டிகளை மேய்ப்பாயாக. ನನ್ನ ಕುರಿಮರಿಗಳನ್ನ ಮೇಯಿಸು ಎಂದು ಹೇಳಿದನು. 3 முறை ஆண்டவர் அந்த கேள்வியை கேட்கிறார். ನಮ್ಮ ದೇವರಾಗಿರುವ ಯೇಸು ಸ್ವಾಮಿ ಪೇತ್ರನಿಗೆ 3 ಸಾರಿ ಈ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. பேதுரு, என்னை நேசிக்கிறாயா? ಪೇತ್ರನೇ, ನೀನು ನನ್ನನ್ನ ಪ್ರೀತಿಸುತ್ತೀಯೋ? ಪೇತ್ರನೇ, ನೀನು ನನ್ನನ್ನ ಪ್ರೀತಿಸುತ್ತೀಯೋ? என்னை நேசிக்கிறாயா? ಪೇತ್ರನೇ, ನೀನು ನನ್ನ ಮೇಲೆ ಮಮತೆಯನ್ನ ಇಟ್ಟಿದೀಯೋ? 3வது நேரம் பேதுரு கேட்ட சமயத்திலே 3ನೇ ಸಾರಿ ಆ ಮಾತನ್ನು ಕೇಳಿದ ತಕ್ಷಣ ಪೇತ್ರನು அவனுக்கு மனதிலே கஷ்டமாக இருக்கின்றது. ಮನಸ್ಸಲ್ಲಿ ತುಂಬಾ ಕಷ್ಟ ಆಗೋಯ್ತು ಅವನಿಗೆ. அவன் என்ன சொல்கிறான்? ಆತನು ಏನಂತ ಹೇಳ್ತಾ ಇದ್ದಾನೆ? 17ஆம் வசனத்தை வாசிப்போம். யோவான் 21:17. ಆ 21:17 ವಾಕ್ಯವನ್ನು ಗಮನಿಸಿ. ಆತನು 3ನೇ ಸಾರಿ, ಯೋಹಾನನ ಮಗನಾದ ಸೀಮೋನನೇ, ನನ್ನ ಮೇಲೆ ಮಮತೆ ಇಟ್ಟಿದೆಯೋ ಎಂದು ಕೇಳಿದನು. 3ನೇ ಸಾರಿ ಆತನು ನನ್ನ ಮೇಲೆ ಮಮತೆ ಇಟ್ಟಿದೆಯೋ ಎಂದು ತನ್ನನ್ನು ಕೇಳಿದ್ದಕ್ಕೆ ಪೇತ್ರನು ದುಃಖಪಟ್ಟು, ಸ್ವಾಮಿ, ನೀನು ಎಲ್ಲ ಬಲ್ಲೆ, ನಿನ್ನ ಮೇಲೆ ನಾನು ಮಮತೆ ಇಟ್ಟಿದ್ದೇನೆಂಬುದು ನಿನಗೆ ತಿಳಿದದೆ ಅಂದನು. ಅವನಿಗೆ ಯೇಸು, ನನ್ನ ಕುರಿಗಳನ್ನು ಮೇಯಿಸು. இந்த 3வது நேரம் கேட்கும்போது பேதுரு என்ன சொல்கிறார்? 3ನೇ ಸಾರಿ ಯೇಸು ಪೇತ್ರನಿಗೆ ಈ ಮಾತನ್ನ ಕೇಳಿದಾಗ ಏನಂತ ಹೇಳ್ತಾರೆ? நேசிப்பேன் என்று சொல்லவில்லை. ಯೇಸಪ್ಪ, ನಾನು ನಿನ್ನನ್ನು ಪ್ರೀತಿಸ್ತೀನಿ ಅಂತ ನಾನು ಹೇಳ್ತಾ ಇಲ್ಲ. நீ எல்லாவற்றையும் அறிகிற தேவன். ದೇವರೇ, ಯೇಸಪ್ಪ, ನೀನು ಎಲ್ಲವನ್ನು ಬಲ್ಲೆ, நான் நேசிப்பேன் என்பதையும் நீர் அறிந்து. ನಾನು ನಿನ್ನ ಮೇಲೆ ಮಮತೆ ಇಟ್ಟಿದ್ದೀನಿ ಅನ್ನುವಂಥದ್ದನ್ನು ನೀನು ಬಲ್ಲೆ அவர் என்ன சொல்கிறார்? ಅಂತ ಹೇಳ್ತಾ ಇದ್ದಾನೆ. ಆದ್ರೆ ದೇವರು ಏನ್ ಹೇಳ್ತಾ ಇದ್ದಾರೆ? ஆடுகளை மேய்ப்பாயாக. ನನ್ನ ಕುರಿಗಳನ್ನ ನೀನು ಮೇಯಿಸು ಅಂತ ಹೇಳ್ತಾ ಇದ್ದಾರೆ. அப்போஸ்தலர் நடவடிக்கைகள் 2ஆம் அதிகாரத்தில் என்ன வாசிக்கிறோம்? ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ ಏನಂತ ಓದ್ತೀವಿ? ಪೇತ್ರನು கூடியிருந்த மக்களுக்கு ஆண்டவருடைய செய்தியை பகிர்ந்துரைக்கிறார். ಒಂದು ಸ್ಥಳದಲ್ಲಿ ಕೂಡಿ ಬಂದಿರುವಂತಹ ಜನರಿಗೆ ಯೇಸು ಸ್ವಾಮಿಯನ್ನ ಬೋಧಿಸ್ತಾ ಇದ್ದಾನೆ. ஆவியானவர் மக்களுடைய மனதிலே குடியிருந்தார். ಪವಿತ್ರಾತ್ಮ ದೇವರು ಆ ಮನುಷ್ಯರ ಹೃದಯಗಳನ್ನ ಮುಟ್ಟುತ್ತಾ ಇದ್ದಾರೆ. அநேகர் ஆண்டவரை ஏற்றுக்கொள்கிறார்கள். ಆ ಗುಂಪಲ್ಲಿ ಅನೇಕ ಜನ ಯೇಸು ಸ್ವಾಮಿಯನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. 3000 பேருக்கு அந்த ஒரே செய்தியின் மூலமாக 3000 பேர் ஆண்டவரை ஏற்றுக்கொண்டார்கள். ಆ ದಿನ ಆ ಗುಂಪಿನಲ್ಲಿ ಆ ಒಂದು ಸಂದೇಶ, ಯೇಸು ಸ್ವಾಮಿಯನ್ನು ಕುರಿತು ಒಂದು ಸಂದೇಶ 3000 ಜನರ ರಕ್ಷಣೆಗೆ ಕಾರಣ ಆಗ್ತಾ ಇದೆ. 3000 பேருக்கு ஞானஸ்நானம் கொடுக்கப்பட்டது. 3000 ಜನರಿಗೆ ದೀಕ್ಷಾ ಸ್ನಾನವನ್ನ ಕೊಡ್ತಾ ಇದ್ದಾರೆ ಆ ದಿನ. அருமையான சகோதர சகோதரிகளே, ಕ್ರಿಸ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, பேதுருவைப் போல நீங்களும் நானும் கூட விழுந்து போகலாம். ಆ ಪೇತ್ರನ ಹಾಗೆ ನಾನಾಗ್ಲಿ ನೀವಾಗ್ಲಿ ಬಿದ್ದು ಹೋಗ್ಬೋದು ಕೆಲವು ಸಮಯದಲ್ಲಿ. ಆದ್ರೆ ಕೇಳಿಸ್ಕೊಳ್ಳಿ, அது நம்முடைய முடிவு அல்ல. ಆ ಬಿದ್ದು ಹೋದದೆ ನನಗೆ ಅಂತ್ಯ ಅಲ್ಲ. ஏனென்றால் பேதுருவுடைய வாழ்க்கையிலே அது முடிவு அல்ல. ಯಾಕಂದ್ರೆ ಪೇತ್ರನ ಜೀವಿತದಲ್ಲಿ ಬಿದ್ದು ಹೋದಂತೆ ಅವನಿಗೆ ಅಂತ್ಯ ಆಗಲಿಲ್ಲ.
செய்தார். ಮುಂದೆ ಸೇವೆಯಲ್ಲಿ ಮುಂದೆ ಹೆಜ್ಜೆ ಇಟ್ಟು ಮುಂದೆ ಹೋಗುವ ಹಾಗೆ ಮಾಡಿದ್ರು. ஆயிரமான மக்கள் அவருடைய செய்தியினாலே ஆண்டவரை ஏற்றுக்கொண்டார்கள். ಸಾವಿರ ಗಟ್ಟಲೆ ಜನ ಆತನ ಸಂದೇಶದ ಮೂಲಕವಾಗಿ ಯೇಸುವಿನ ಬಳಿಗೆ ಬರೋದಕ್ಕೆ ಸಾಧ್ಯ ಆಯಿತು. வேதாகமத்திலே அவருடைய நிருபங்கள் 2 நிருபங்கள் கொடுக்கப்பட்டிருக்கு. ನೋಡ್ರಿ, ಸತ್ಯವೇದದಲ್ಲಿ ಪೇತ್ರನ ಪತ್ರಿಕೆ ಅಂತ ಒಂದು ಪತ್ರಿಕೆ 2 ಪತ್ರಿಕೆಯಾಗಿ ಬರೆಯಲ್ಪಟ್ಟಿದೆ. கிறிஸ்துவுக்கு அருமையான சகோதர சகோதரிகளே, ಬರೆಯಲ್ಪಟ್ಟಿದೆ. ಕ್ರಿಸ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, தேவனுடைய வாழ்க்கை உங்களுக்கும் எனக்கும் ஒரு எச்சரிக்கை. ಪೇತ್ರನ ಜೀವಿತ, ಅವನ ಜೀವಿತ, ಆ ವಿಧಾನಗಳು ನಿಮಗೆ ನನಗೆ ಒಂದು ದಿಕ್ಸೂಚಿ ತರ. நம்முடைய சுயத்திலே, ನಮ್ಮ ಒಂದು ಸ್ವಾರ್ಥದಲ್ಲಿ, உலக பிரகாரமான எண்ணங்களிலே, ಈ ಪ್ರಾಪಂಚಿಕವಾದಂತಹ ನಡೆಮರೆ ಜೀವಿತದಲ್ಲಿ நீங்களும் நானும் இருப்போமே என்றால், ನೀವಾಗ್ಲಿ ನಾನಾಗ್ಲಿ ಬದುಕ್ತಾ ಇರೋದೇ ಆದ್ರೆ வேறு விழுந்தது போல நீங்களும் நானும் விழுந்து போகலாம். ಪೇತ್ರನು ಬಿದ್ದು ಹೋದ ಹಾಗೆ ನೀವು ಆಗ್ಲಿ ನಾನಾಗ್ಲಿ ಬಿದ್ದು ಹೋಗ್ತೀವಿ. நம்முடைய சுயத்தை சாம்பலாக மாற்றுவோம். ನೋಡ್ರಿ, ನಮ್ಮ ಒಂದು ಸ್ವಾರ್ಥ ಜೀವಿತವನ್ನ ನಾವು ಅದನ್ನ ಮನ್ನಾ ಮಾಡೋಣ. உலக பிரகாரமான எந்த விதமான எண்ணங்களும் நம்முடைய உள்ளத்திலே இருக்க வேண்டாம். ಪ್ರಾಪಂಚಿಕವಾದಂತಹ ಯಾವ ವಿಧವಾದಂತಹ ಸ್ವಭಾವ ಆಗ್ಲಿ ನಡತೆ ಆಗ್ಲಿ ನಮ್ಮೊಳಗಡೆ ಇರೋದು ಬೇಡ. தேவனுடைய எண்ணங்கள் நம்முடைய உள்ளத்திலே இருக்கட்டும். ಆ ದೇವರಾಗಿರುವಂತಹ ಯೇಸು ಸ್ವಾಮಿಯ ಆಲೋಚನೆಗಳು ನಮ್ಮ ಹೃದಯದಲ್ಲಿ ಇರಲಿ. நீங்களும் நான் நம்முடைய விசுவாச வாழ்க்கையிலே வெற்றி பெறலாம். ನೀವಾಗ್ಲಿ ನಾನೇ ಆಗ್ಲಿ ನಮ್ಮ ವಿಶ್ವಾಸ ಜೀವಿತದಲ್ಲಿ ಜಯವನ್ನು ಹೊಂದೋಣ, ಮುನ್ನೇರಿ ಹೋಗೋಣ. ஆண்டவராகிய இயேசு கிறிஸ்து நம்மோடு பேசுகின்ற சமயத்திலே, ದೇವರಾಗಿರುವಂತ ಯೇಸು ಸ್ವಾಮಿಯಲ್ಲಿ ನಮ್ಮ ಸಂಗಡ ಮಾತಾಡ್ತಾ ಇದ್ದಾರೆ. ನೋಡ್ರಿ, நம்மை நோக்கி பார்க்கின்ற சமயத்திலே, ನಮ್ಮನ್ನ ದೃಷ್ಟಿಸಿ ನೋಡ್ತಾ ಇದ್ದಾರೆ. நம்முடைய பாவங்களை ஞாபகப்படுத்துகின்ற சமயத்திலே, ನಾವು ಮಾಡಿರುವಂತಹ ತಪ್ಪಾದ ಕಾರ್ಯಗಳನ್ನ ನಮಗೆ ಜ್ಞಾಪಕ ಪಡಿಸುವಾಗ பேதுரு எப்படி மனம் கசந்து அழுதானோ, ಆ ಪೇತ್ರನು ಹೇಗೆ ಬಹಳವಾಗಿ ವ್ಯಥೆಪಟ್ಟು ಅತ್ತುಕೊಂಡನು, அதுபோல நீங்களும் நானும் கூட மனம் கசந்து அழுது ಹಾಗೆ ನೀವು ನಾನು ವ್ಯಥೆ ಪಡೋಣ, ಆಳೋಣ. ಅದಕ್ಕಾಗಿ ஆண்டவரிடத்திலே திரும்புவோமாக. ನಮ್ಮ ದೇವರಾಗಿರುವಂತ ಯೇಸು ಸ್ವಾಮಿಯ ಕಡೆಗೆ ಬಂದ್ಬಿಡೋಣ. பேதுரு அப்படி திரும்பிய சமயத்திலே, ಆ ಪೇತ್ರನು ಈ ರೀತಿಯಾಗಿ ದೇವರ ಕಡೆಗೆ ತಿರುಗಿಕೊಂಡಾಗ ஆண்டவர் அவனை ஆசீர்வதிக்கிறார். ಯೇಸು ಸ್ವಾಮಿ ಆತನನ್ನು ಆಶೀರ್ವದಿಸಿದ್ರು. அவன் மூலமாக சமுதாயத்தை ஆசீர்வதிக்கிறார். ಆತನ ಮೂಲಕವಾಗಿ ಸಮುದಾಯದಲ್ಲಿ ಅನೇಕ ಜನರನ್ನು ಆಶೀರ್ವದಿಸಿದ್ರು ದೇವರು. ஆண்டவர் உங்களை ஆசீர்வதிக்கிறார். ಅದೇ ವಿಧವಾಗಿ ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ. உங்கள் மூலமாக சமுதாயத்தை ஆசீர்வதிக்கிறார். ನಮ್ಮ ಮೂಲಕವಾಗಿ ಸಮಾಜದಲ್ಲಿ ಜನವನ್ನು ಆಶೀರ್ವದಿಸ್ತಾರೆ. அந்த விதமான ஆசீர்வாதத்தை ஆண்டவர் தாமே உங்களுக்கும் எனக்கும் தருவார். ಆ ವಿಧವಾದಂತಹ ಆಶೀರ್ವಾದಗಳನ್ನ ದೇವರು ನಿಮಗೂ ನನಗೂ ಅನುಗ್ರಹಿಸಲಿ. தேவனுக்கு மகிமை உண்டாகும். ಎಲ್ಲ ಮಹಿಮೆ ದೇವರಿಗೆ ಉಂಟಾಗ್ಲಿ. ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಮ್ಮ ಕೈಗಳ ಮೇಲೆ ಕೆತ್ತೋಣ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ನಮ್ಮ ಸ್ತೋತ್ರವಾಗಲಿ. ಅಂಕಲ್ ಅವರ ಜೀವಿತದಲ್ಲಿ ನಡೆದಂಥ ಒಂದು ಸಣ್ಣ ಕಾರ್ಯ, ಅವರು ಸ್ಕೂಲ್ಗೆ ಹೋಗುವಾಗ ಒಂದರಲ್ಲಿ ಫೇಲ್ಯೂರ್ ಆಗಿಬಿಟ್ರು. ಫೇಲ್ಯೂರ್ ಆದಾಗ ಒಬ್ಬ ಟೀಚರ್ ಬಂದು ಅವ್ರಿಗೆ ಹೇಳಿದಂಥ ಮಾತು, ಈ ಫೇಲ್ಯೂರೇ ನಿಮಗೆ ಜೀವಿತದಲ್ಲಿ ಒಂದು ಮೆಟ್ಲು. ಆಮೇಲೆ ಅವರು ಉದಾಹರಣೆ ಇಟ್ಟು ಪೇತ್ರನು ಜೀವಿತನ ತೆಗೆದುಕೊಂಡು ವಿದ್ಯಾಭ್ಯಾಸ ಇಲ್ಲದಂತಹ ಪೇತ್ರನನ್ನು ಯೇಸು ಕ್ರಿಸ್ತ ತನ್ನ ಶಿಷ್ಯನಾಗಿ ಮಾಡಿಕೊಂಡು ಆ ಸಂದರ್ಭದಲ್ಲಿ ಉತ್ಸಾಹದಿಂದ, ದೇವರೇ ನೀನಿರಬೇಕು, ನೀನು ಶಿಲುಬೆಗೆ ಹೋಗಬಾರ್ದು ಅಂತೇಳಿ ಹೇಳುವಾಗ, ಯೇಸು ಸ್ವಾಮಿ ಶಿಲುಬೆಗೆ ಹೋಗ್ತೀನಿ ಅಂತ ಹೇಳುವಾಗ, ಅದನ್ನೇ ಇಲ್ಲ ನೀನು ಶಿಲುಬೆಗೆ ಹೋಗಬಾರ್ದು, ನೀನು ಇರಬೇಕು ಅಂತೇಳಿ ಅನೇಕ ಸಾರಿ ಹೇಳ್ತಾ ಬರ್ತಾನೆ. ಆದರೆ ಹೇಳಿದ್ದ ಅವನೊಬ್ಬನೇ ಶಿಷ್ಯರಲ್ಲಿ. ಇನ್ಯಾರನ್ನ ಹೇಳಿದ್ರೆ ಶಿಷ್ಯರು ಹೇಳಿದ್ದೆಲ್ಲ ಜಾಸ್ತಿ ಎಲ್ಲರಿಗಿಂತ ಮುಂಚೆ ಹಂಗಲ್ಲ ಆಗಂಗಿಲ್ಲ, ನೀನು ಇರಬೇಕು ದೇವ್ರೆ ಅಂತ ಹೇಳಿದವನಿದ್ದೆ. ಶೋಧನೆ ಬಂದಿದ್ದು ಯಾರಿಗೆ? ಆತ್ಮಕ್ಕೆ. ಅಮ್ಮಾಯಿ ರೈಸಲ್ಲ, ಬೇರೆಯವರೆಲ್ಲ ಸೈಲೆಂಟ್ ಆಗಿದ್ರು, ಅವ್ರಿಗೆ ಯಾಕೆ ಶೋಧನೆ ಬಂದಿಲ್ಲ. ಆದರೆ ಪೇತ್ರನಿಗೆ ಮಾತ್ರ ಎಷ್ಟು ಯೇಸುವನ್ನ ನಿನಗೋಸ್ಕರ ಪ್ರಾಣ ಕೊಡ್ತೀನಿ, ನಿನಗೋಸ್ಕರ ಏನು ಬೇಕಾದರೂ ಆಗ್ತಾ, ನೀನು ಮಾತ್ರ ಪ್ರಾಣ ನೀನು ಸಾಯಬಾರದು ದೇವ್ರ ಅಂತೆಲ್ಲ ಹೇಳ್ತಾ ಬಂದ. ಕೊನೆಗೆ ಯೇಸು ನಿನಗೆ ಗೊತ್ತಪ್ಪ ಅಂತ ಹೇಳಿದ್ರೆ ಗೊತ್ತಿಲ್ಲ ಅಂತ. ಇದು ದೊಡ್ಡ ದ್ರೋಹ ತಾನೆ? ದ್ರೋಹನೇ ಇಲ್ವಾ? 3 ವರ್ಷ ಚೆನ್ನಾಗಿ ತಿಂದು ಎಲ್ಲ ಹೇಳಿ ನಿನಗೋಸ್ಕರ ಪ್ರಾಣ ಕೊಡ್ತೀನಿ ಅಂತ ಎಲ್ಲ ಹೇಳ್ಬಿಟ್ಟು, ಇವಾಗ ಒಬ್ಬ ಬಂದು ಏನಪ್ಪ ನೀನು ಯೇಸು ಜೊತೆ ಇದ್ದೋನಲ್ಲ ಅಂದ್ರೆ, ಆ ಯೇಸು ಯಾರು ನಿಮ್ಗೆ ಗೊತ್ತೇ ಇಲ್ಲ. ಆಮೇಲೆ ಕೊನೆಗೆ ಯಾರು ಗೊತ್ತಿಲ್ಲ ಅಂತ ಹೇಳಿದಂತಹ ಪೇತ್ರ ಅವನ ಸತ್ಯವನ್ನು ಅರ್ಥ ಮಾಡಿಕೊಂಡು
ಕ್ರಿಸ್ತನಿಗಾಗಿ ಸಾಯೋದಕ್ಕೆ ರೆಡಿ ಆಗಿಲ್ಲ. ಆಮೇಲೆ ಸಾಯೋದಕ್ಕೆ ಯಾವಾಗ ತೀರ್ಮಾನ ಮಾಡಿದ್ನೋ ಅನೇಕ ಶೋಧನೆಗಳು ಬಂತು, ಅನೇಕ ತೊಂದರೆಗಳು ಬಂತು. ಆದ್ರೆ ಪೇತ್ರನು ಹಿಂದಿರುಗಿ ಹೋಗ್ಲೇ ಇಲ್ಲ. ಒಂದು ಸಾರಿ ಬಿದ್ದಂತ ಪೇತ್ರನು ಮತ್ತೆ ವಾಪಸ್ ತಿರುಗಿ ನೋಡ್ಲೇ ಇಲ್ಲ. ಆದ್ರೆ ಅವನೇನ್ ಮಾಡ್ದ? ಅದೇ ಅಭಿಷೇಕದಿಂದ ಅನೇಕರ ಸತ್ಯಕ್ಕೆ ನಡೆಸುವಂತ ವ್ಯಕ್ತಿಯಾದ. ಎಷ್ಟು 3,000 ಜನಗಳ ಮಧ್ಯದಲ್ಲಿ ನಿಂತು ಅವರನ್ನು ಸತ್ಯಕ್ಕೆ ನಡೆಸೋದಕ್ಕೆ ಸಾಕ್ಷಿಯಾದ. ಆಮೇಲೆ ಹಲ್ಲೆಲೂಯಾ. ನಮ್ಮ ಜೀವನದಲ್ಲೂ ಸಹ ಅನೇಕ ಏರುಪೇರುಗಳಾಗ್ತವೆ, ತಡೆಗಳಾಗ್ತವೆ, ಬಿದ್ದು ಹೋಗ್ತೇವೆ, ವಿಶ್ವಾಸದಲ್ಲಿ ಬಿದ್ದು ಹೋಗ್ತೇವೆ, ಪಾಪದಲ್ಲಿ ಬಿದ್ದು ಹೋಗ್ತೇವೆ, ನಂಬಿಕೆ ಕಳ್ಕೊಳ್ಳುವಂತವರಾಗಿರ್ತೇವೆ. ಆದರೆ ಆ ಕಳಪುರ ಮಟ್ಟಿಗೆ ಹಂಗೆ ಇರಬಾರ್ದು. ಕರ್ತನ ತನ್ನ ಕೈಗಳನ್ನು ಚಾಚಿಸಿ ಮತ್ತೆ ಬಾ ಅಂತ ಕರೀತಾನೆ. ಆಮೇಲೆ ಈ ಲೋಕದ ಜನ, ಈ ಲೋಕದ ವ್ಯಕ್ತಿಗಳು ಬಿದ್ದು ಹೋದವರ ಕೈ ಎತ್ತೋದಿಲ್ಲ. ಸಾಧ್ಯವಾದ್ರೆ ಅಲ್ಲಿನೇ ಇನ್ನೂ ತುಳಿಯೋದಕ್ಕೆ ನೋಡ್ತಾರೆ ಅಥವಾ ಮಣ್ಣು ಮಾಡಕ್ ನೋಡ್ತಾರೆ. ಆದ್ರೆ ಯೇಸು ಕ್ರಿಸ್ತನು ಮಾತ್ರ ಬಿದ್ದ ಜಾಗದಲ್ಲಿ ಎದ್ದು ಬಾ ಅನ್ನುವಂಥ ದೇವರಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಈ ದಿನ ನಿಮಗೆ ನಷ್ಟ ಆಗಿರ್ಬೋದು, ಸೋತು ಹೋಗಿರ್ಬೋದು, ಸಮಾಧಾನ ಕಳ್ಕೊಂಡಿರ್ಬೋದು, ಐಕ್ಯತೆ ಕಳ್ಕೊಂಡಿರ್ಬೋದು. ಕ್ರಿಸ್ತನು ಪೇತ್ರನ ಜೀವಿತ ಮುಖಾಂತರ ಅಂಕಲ್ ಮಾತಾಡಿದಂತ ಮಾತುಗಳಲ್ಲಿ ಬಿದ್ದು ಹೋದಂತ ವ್ಯಕ್ತಿಯನ್ನು ಮತ್ತೆ ಉಪಯೋಗ ಮಾಡ್ಕೊಳ್ಳೋದಕ್ಕೆ ಯೇಸು ಕ್ರಿಸ್ತನು ಸಿದ್ಧನಾಗಿದ್ದ. ಆಮೇಲೆ ಅನೇಕರಲ್ಲಿ ಪ್ರಶ್ನೆ ಏನಪ್ಪಾ ಅಂದ್ರೆ, ನಾನು ಚರ್ಚಿಗೆ ಬರ್ತಾ ಇದ್ದೀನಿ, ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಕಾಣಿಕೆ ಕೊಡ್ತಾ ಇದ್ದೀನಿ, ನನಗೆ ಯಾಕೆ ಈ ಸಮಸ್ಯೆ, ನನಗೆ ಯಾಕೆ ಈ ಅವಮಾನ, ನನಗೆ ಯಾಕೆ ಈ ನೋವು, ಬೇರೆಯವರಿಗೆಲ್ಲದಕ್ಕಿಂತ ನನಗೇ ಮಾತ್ರ ಇದೆ ಅಂತ ಕೇಳುವಾಗ ಒಂದು ಪ್ರಶ್ನೆ ಹಾಕೊಳ್ತಾರೆ, ದೇವರಿದ್ದಾನ, ನನ್ಗಿಷ್ಟು ಕಷ್ಟ ಇದ್ರೆ ಯಾಕೆ ನನಗೆ ಈ ತರ ಆಯಿತು. ಇನ್ನು ಎರಡನೇದಾಗಿ ನಮ್ಮ ಇಷ್ಟವನ್ನ ದೇವರು ನೆರವೇರಿಸಿಲ್ಲ ಅಂದ್ರೂ ಸಹ ದೇವರು ಇಷ್ಟ ಇಲ್ಲ, ಸಭೆನೂ ಇಷ್ಟ ಇಲ್ಲ, ಪಾಸ್ಟರ್ ಇಷ್ಟ ಇಲ್ಲ. ಯಾವಾಗ ನನ್ನ ಇಷ್ಟ ನೆರವೇರಿಲ್ಲ ಅಂದ್ರೆ ಯಾರು ಬೇಡ? ದೇವರು ಬೇಡ, ಸಭೆ ಬೇಡ, ಪಾಸ್ಟರ್ ಬೇಡ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಮ್ಮ ಜೀವಿತದಲ್ಲಿ ಏರುಪೇರುಗಳು ಆಗುವಾಗ ನಮ್ಮ ದೃಷ್ಟಿ ಯಾರು ನೋಡಬೇಕಂದ್ರೆ ಯೇಸು ಕ್ರಿಸ್ತ ನೋಡ್ಕೊಂಡು ಮುಂದೆ ಹೋಗ್ಬೇಕು. ಆಮೆನ್, ಆಮೆನ್, ಹಲ್ಲೆಲೂಯಾ. ಚಪ್ಪಾಳೆ ದೇವರ ಮಹಿಮೆ ಪಡಿಸೋಣ. ಇಷ್ಟು ಹೇಳಿದಂತಹ ಪೇತ್ರನು ಬೈಬಲಲ್ಲಿ 2 ಪತ್ರಗಳನ್ನು ಬರೆದ ತನ್ನ ಅನುಭವದಿಂದ. ಮೊದಲನೇ ಪೇತ್ರ, ಅದರಲ್ಲಿ ಟೋಟಲಿ ಸಾರಾಂಶ ಏನು ಗೊತ್ತಾ? ನಮಗೆ ಸಮಸ್ಯೆ ಬಂದಾಗಲೇ ನಾವು ಯಾರಂತ ಗೊತ್ತಾಗಲ್ಲ. ನಮಗೆ ಶೋಧನೆ ಶೋಧಿಸಲ್ಪಟ್ಟಾಗ್ಲೇ ನಾವು ನಿಜವಾದ ವಿಶ್ವಾಸಿಗಳ ಸೇವಕಗಳ ಇದೆಯಾ ಇಲ್ಲ ಅನ್ನೋದು ಗೊತ್ತಾಗೋದು. ಆಮೆನ್, ಆಮೆನ್, ಪ್ರೈಸ್ ದಿ ಲಾರ್ಡ್. ಎಷ್ಟು ಜನ ಇದು ಸ್ಕೂಲ್ಗೆ ಹೋಗುವಂತ, ಕಾಲೇಜ್ಗೆ ಹೋಗುವಂತ ಮಕ್ಕಳಿಗೆ ಪರೀಕ್ಷೆ ಬೇಕಾ ಬೇಡವಾ? ಬೇಕಾ ಬೇಡವಾ? ತಂದೆ ತಾಯಿಗಳಿಗೆ ಹೆಂಗಾದ್ರೂ ಆಗಲಿ ಪಾಸ್ ಆಗ್ಬೇಕು ಅಂತ ಅಷ್ಟೇ. ಮಕ್ಕಳಿಗೆ ಕೇಳಿದ್ರೆ ಬೇಕಾದ್ರೆ ಬೇಡ, ಹಂಗೆ ಪಾಸ್ ಮಾಡಲಿ ಅಂತ. ಹಂಗೆ ಪಾಸ್ ಮಾಡೋದಕ್ಕೆ ಅದು ಚೆನ್ನಾಗಿರೋದಿಲ್ಲ. ನೀನು ವರ್ಷವೆಲ್ಲ ಏನು ಕಲ್ತಿದೀಯಾ ಅದು ಗೊತ್ತಾಗೋದಕ್ಕೇನು? ಪರೀಕ್ಷೆ ಬೇಕು, ಟೆಸ್ಟ್ ಬೇಕು, ಎಕ್ಸಾಮ್ಸ್ ಬೇಕು. ಪೇತ್ರನ ಲೈಫಲ್ಲಿ ಆ ಟೆಸ್ಟ್ ಅಲ್ಲಿ, ಎಕ್ಸಾಮ್ಸ್ ಅಲ್ಲಿ ಒಂದು ಸಾರಿ ಫೇಲ್ ಆದ. ಆದ್ರೆ ಅವನು ಜೀವನ ಪೂರ್ತಿ ಜೀವನ ಹೊಂದಿದ. ಆಮೇಲೆ ತನ್ನ ಜೀವಿತದ ಸಾಕ್ಷ್ಯ ಹೇಳ್ದ, ಫೇಲ್ಯೂರ್ಸೇ ಒಂದು ಜಯ ಹೊಂದೋದಕ್ಕೆ ಮೆಟ್ಲು ಅಂತೇಳಿ ಪೇತ್ರನ ತನ್ನ ಪತ್ರಿಕೆಯಲ್ಲಿ ಹೇಳ್ತಾ ಬರ್ತಾನೆ. ಇನ್ನೊಂದು ಉದಾಹರಣೆ ಕೊಡ್ತಾನೆ. ಪೇತ್ರನು ಒಂದು ಬಂಗಾರವನ್ನ ಬೆಂಕಿಯಲ್ಲಿ ಹಾಕಿದ್ರೇನೆ ಗೊತ್ತಾಗೋದು ಅದು ಒರಿಜಿನಲ್ ಬಂಗಾರನೇ ಇಲ್ಲ ಅಂತೇಳಿ. ಆಮೇಲೆ ಜನಕ್ಕೆ ಬಂಗಾರ ಬೇಕು, ಶುದ್ಧವಾದ ಬಂಗಾರ ಬೇಕು ಅಂತ ಇಷ್ಟಪಡ್ತೀರಾ? ಯಾರಾದ್ರೂ ಕಾಗಿ ಬಂಗಾರಕ್ಕೆ ಇಷ್ಟಪಡ್ತಿರ್ತೀರ? ಮೋಸ್ಟ್ಲಿ ನೀವು ಯಾರೆಲ್ಲ ಕಾಗಿ ಬಂಗಾರ ಕೇಳೇ ಇರಲ್ಲ. ಕಾಗಿ ಬಂಗಾರ ಯಾವ್ದು ಯಾವ ಶೇಟು ಕೂಡ ಗೊತ್ತಿಲ್ಲ ಕಾಗಿ ಬಂಗಾರ ಯಾವ್ದು ಅಂತ ಅಲ್ವಾ? ಶೇಟಕ್ಕೆ ಕೇಳಿ ನೋಡ್ರಿ, ಕಾಗಿದ ಬಂಗಾರ ಎಲ್ಲರೂ ಬಂಗಾರವಾಗಿರೋದು ಕರೆಕ್ಟೇ. ಬಂಗಾರವಾಗಿರೋದು ಯಾವಾಗ ಅಂದ್ರೆ ಬೆಂಕಿಗೆ ಬಿದ್ದಾಗ. ನಮ್ಮ ವಿಶ್ವಾಸ, ನಮ್ಮ ನಂಬಿಕೆ ಬೆಂಕಿ ಒಳಗಡೆ, ಕಷ್ಟದಲ್ಲಿ, ರೋಗದಲ್ಲಿ, ಸಮಸ್ಯೆಯಲ್ಲಿ ಒಳಗಡೆ ಹೋದಾಗ ದೇವರು ಸಹಾಯ ಮಾಡ್ತಾನೆ. ಆ ಕಷ್ಟದಿಂದ ಪರಿಹಾರ ಮಾಡಿಕೊಳ್ಳೋದಕ್ಕೆ ಹೊರಗಡೆ ಬಂದು ಸಹಾಯ ಮಾಡ್ತಾನೆ. ಅವ್ರು ಬಂದು ಇಲ್ಲಿ ನಿಂತ್ಕೊಂಡು ಸಾಕ್ಷಿಗಳಿಗೆ ಸಾಧ್ಯ ಆಗುತ್ತೆ. ಆಮೇಲೆ ಸಭೆಗೆ ಬಂದಾಗಿಂದ ಈ ಒಂದು ಸದ್ಯನೂ ಸಾಕ್ಷಿ ಹೇಳ್ತಿರೋದು ಎಷ್ಟೋ ಜನ ಇದ್ದೀರ. ಕೇಳ್ರಿ, ನಾನು ಯಾವತ್ತಾದ್ರೂ ಒಂದು ದಿವಸ ಸಾಕ್ಷಿ ಇರಬೇಕಪ್ಪ, ನನ್ನ ಚಿಂತನೆ ಅದ್ಭುತ ಮಾಡಿ. ಯಾವ್ದನ್ನು ಕೇಳಿದ್ರೆ ಕೇಳಿಲ್ವಾ? ದೇವರ ಸ್ತೋತ್ರ. ಆಮೇಲೆ
ದೇವರ ತಾನೇ ಮಹಿಮೆ ಆಗಲಿ. ಒಂದು ಚರಣವನ್ನು ಹಾಡೋಣ ನಾವೆಲ್ಲ ಸೇರಿ, ಎಲ್ಲರೂ ಸೇರಿ ಹಾಡುವಂತ ದೇವರ ತಾನೇ ಮಹಿಮೆ ಆಗಲಿ. ಪೇತ್ರನ ಜೀವಿತ, ನಮ್ಮ ಜೀವಿತದಲ್ಲಿ ಯಾರ್ಯಾರು ಬಿದ್ದು ಹೋಗಿದ್ದೀರೋ, ನೊಂದುಕೊಂಡಿದ್ದೀರೋ, ದಿಕ್ಕಿಲ್ಲದ ಅಂದ್ಕೊಂಡಿದ್ದೀರೋ, ದೇವರಿದ್ದಾನಂತೆ ಪ್ರಶ್ನೆ ಮಾಡುವಂತ ಎಲ್ಲ ಹೃದಯಗಳಿಗೆ ಕರ್ತನ ಕೊಟ್ಟಂತ ಉತ್ತರ ಈ ದಿನ ಪೇತ್ರನ ಜೀವಿತದಲ್ಲಿ ಬಿದ್ದಂತ ವ್ಯಕ್ತಿಯನ್ನ ಎಬ್ಬಿಸಿ ನಿಲ್ಲಿಸಿದ. ಉಪಯೋಗಕ್ಕೆ ಬರೆದಂತಹ ಆ ಪೇತ್ರನನ್ನ ಎಲ್ಲ ಸಮಯದಲ್ಲಿ ಎಲ್ಲ ಜಾಗದಲ್ಲಿ ಉಪಯೋಗ ಮಾಡುವ ಹಾಗೆ ಮಾಡಿದ. ಹಲ್ಲೆಲೂಯಾ. ಪ್ರತಿದಿನ ನಾವು ಪ್ರಾರ್ಥಿಸಬೇಕು, ದೇವರೇ ನನ್ನನ್ನು ಉಪಯೋಗ ಮಾಡಿಕೊ. ಆಮೇಲೆ ಹೇಳ್ರಿ, ಯೇಸುವೆ ನನ್ನನ್ನು ಉಪಯೋಗ ಮಾಡಿಕೊ, ನಿನ್ನ ಸೇವೆಯಲ್ಲಿ ಉಪಯೋಗ ಮಾಡಿಕೊ, ನಿಮ್ಮ ರಾಜ್ಯದಲ್ಲಿ ಉಪಯೋಗ ಮಾಡಿಕೊ, ನಿನ್ನ ನಾಮ ಮಹಿಮೆಗಾಗಿ ಉಪಯೋಗ ಮಾಡಿಕೊ. ಆಮೆನ್, ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ದಿನ ಸ್ತ್ರೀನ ಏನು ವುಮೆನ್ಸ್ ಡೇ ಅಂದ್ರೆ ಅರ್ಥ ಆಗ್ಲಿಲ್ಲ. ಮಹಿಳಾ ದಿನಾಚರಣೆ. ಯಾವಾಗಲೂ ಬ್ಯುಸಿ ಆಗಿರುವಂತಹ ಸ್ತ್ರೀಯರಿಗೆ ಇವತ್ತು ರೆಸ್ಟ್ ಕೊಡುವಂತ ದಿನ. ಆಮೇಲೆ ಆಮೇಲೆ ರೆಸ್ಟ್ ಕೊಡ್ಬೇಕಂದ್ರೆ ಮನೇಲಿ ಊಟ ಮಾಡಬಾರ್ದಂತಲ್ಲ. ಇವತ್ತೆಲ್ಲ ಗಂಡಸರು, ಗಂಡಂದಿರು, ಮಕ್ಕಳು ಅಥವಾ ಅಣ್ಣಂದಿರು, ತಂಗಿಯಂದಿರು, ಯಾರೇ ಆಗಿದ್ರು, ನಿಮ್ಮ ಮನೇಲಿ ಯಾರೋ ರೂಪದಲ್ಲಿ ಒಂದು ಹೆಣ್ಣು ಇರ್ತಾರೆ. ತಾಯಿ ಆಗಿದ್ದಾಳೆ, ಹೆಂಡತಿ ಆಗಿದ್ದಾಳೆ, ಮಗಳಾಗಿದ್ದಾಳೆ, ಆಮೇಲೆ ತಂಗಿ ಆಗಿದ್ದಾಳೆ, ಅಕ್ಕಳಾಗಿದ್ದಾಳೆ. ಇವತ್ತು ವರ್ಷವೆಲ್ಲ ನನಗೆ ಮಾಡಿ 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 ಊಟ ಬಡಿಸಿದೆಯಮ್ಮ, ಇವತ್ತು ನಾನು ಮಾಡಕ್ಕಾಗಲ್ಲ, ಆದ್ರೂ ಹೋಟ್ಲಿಗೆ ಕರ್ಕೊಂಡು ಬಡಿಸ್ತೀನಿ ಅಂತೇಳಿ ಊಟ ಕೊಡಿಸ್ಬೇಕು. ಆಮೇಲೆ ಆಮೇಲೆ ಎಷ್ಟು ಜನ ರೆಡಿ ಆಗಿದ್ದಾರೆ ಗಂಡಸರು? ಇವತ್ತು ಏನ್ ಮಾಡ್ಬೇಕು ಹೇಳ್ರಿ? ಮನೇಲಿ ಅಟ್ಲೀಸ್ಟ್ ಹೋಟ್ಲಿಗೆ ಹೋಗಿಲ್ಲ ಅಂದ್ರೆ ನೀವೇ ಮಾಡಾಕ್ರಿ. ಮಾಡಾಕ್ರಂದ್ರೆ ನೀವು ಗಂಡಸರು ಮಾಡೋದು ಫಸ್ಟ್ ಏನಂದ್ರೆ ಗೊಜ್ಜಿಸ್ಕೊಂಡ್ರೆ ಗೊತ್ತು ನನಗೆ. ಆದ್ರೆ ಇವತ್ತು ಲೇಡೀಸ್ ಖುಷಿಯಾಗಿರೋದಕ್ಕೆ ನೀವೇನಾದ್ರೂ ಮಾಡಬೇಕು. ಸ್ತ್ರೀಯ ಒಂದು ತ್ಯಾಗ, ಆ ಸ್ಯಾಕ್ರಿಫೈಸ್ ತುಂಬಾ ತುಂಬಾ ವಿಶೇಷವಾದದ್ದು. ಯಾವ ಪ್ರಾಂತದಲ್ಲಾಗಲಿ, ಯಾವ ಜಾಗದಲ್ಲಾಗಲಿ ಸ್ತ್ರೀಯರ ಒಂದು ತ್ಯಾಗ ತುಂಬಾ ದೊಡ್ಡದು. ಅವರ ತ್ಯಾಗದಿಂದ ಕುಟುಂಬಗಳು ಬೆಳೀತವೆ, ಸಮಾಜ ಚೆನ್ನಾಗಿರ್ತದೆ ಮತ್ತು ಅನೇಕರ ಆಶೀರ್ವಾದವಾಗಿರ್ತದೆ. ಒಂದು ವೇಳೆ ಏನಾದರೂ ಲೇಡೀಸ್ ಎಲ್ಲ ಕೆಲಸ ಮಾಡಿ ಸ್ಟಾಪ್ ಮಾಡಿಬಿಟ್ರೆ ಗಂಡಸರೆಲ್ಲ ಬಾಯಿ ಬಿಡ್ಕೋಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಅದರಿಂದ ಈ ದಿನ ಯಾರ ದಿನ? ಮಹಿಳೆಯರ ದಿನ. ಆಮೇಲೆ ಆಮೇಲೆ ಪ್ರತಿಯೊಬ್ಬ ಗಂಡಸರಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಸಹಕಾರಿಗಳಾಗಿದ್ದಾರೆ. ದೇವರು ಹೆಣ್ಣನ್ನು ಸೃಷ್ಟಿ ಮಾಡಬೇಕಾದ್ರೆ ಏನ್ ಮಾಡಿದ್ರು? ಸಹಕಾರಿಯಾಗಿ ಉಂಟು ಮಾಡಿದ್ರು. ಆ ಸಹಕಾರಿ ಯಾವ ಯಾವ ರೂಪದಲ್ಲಿ ಕೂಡ ಇರಬಹುದು. ಮೊದಲು ತಾಯಿ, ನಂತರ ತಂಗಿ, ಅಕ್ಕ, ನಂತರ ಹೆಂಡತಿ, ನಂತರ ಮಗಳು, ಸೊಸೆ, ಈ ರೀತಿಯಾಗಿ ನಾನಾ ರೂಪದಲ್ಲಿ ದೇವರು ನಮಗೆ ಕೊಟ್ಟಂತಹ ಬೆಸ್ಟ್ ಒಂದು ಉಡುಗೊರೆ ಸ್ತ್ರೀಯರಾಗಿದ್ದಾರೆ. ಆಮೆನ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಆಗಲಿ. ನಾವು ಈ ಸಮಯದಲ್ಲಿ ಆ ವಾಕ್ಯಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಕಣ್ಣನ್ನು ಮುಚ್ಚಿ ಪ್ರಾರ್ಥನೆ ಈ ಸಮಯದಲ್ಲಿ. ಥ್ಯಾಂಕ್ ಯು. ಹಲ್ಲೆಲೂಯಾ. ಪ್ರೇಯರ್ ಮಾಡಿದ್ರ? ಲೇಡೀಸ್ಗೋಸ್ಕರ ಜೆಂಟ್ಸ್ ಪ್ರೇಯರ್ ಮಾಡ್ಬೇಕಂತ. ಏನಂತ ಪ್ರೇಯರ್ ಮಾಡ್ಬೇಕು ಗೊತ್ತಾ? ಯಾಕಾದ್ರೂ ಕೊಟ್ಟೆ ದೇವ್ರೆ ಅಲ್ಲ, ಆ ಥರ ಪ್ರೇಯರ್ ಮಾಡೋರು ಇದ್ದೀರಾ? ಏನು ಕೆಲವರು ನನ್ನ ಜೀವನದಲ್ಲಿ ಹೀಗೆ ಇಲ್ಲ ಅಂದ್ರೆ, ಅಮ್ಮ ಇಲ್ಲ ಅಂದ್ರೆ, ಹೆಂಡತಿ ಇಲ್ಲ ಅಂದ್ರೆ, ಅಕ್ಕ ಇಲ್ಲ ಅಂದ್ರೆ, ಮಗಳಿಲ್ಲ ಅಂದ್ರೆ ನನ್ನ ಜೀವಿತ ಶೂನ್ಯವಾಗಿರ್ತದೆ
ಅಂಥವ್ರು ದೇವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಆಮೇಲೆ ಆಮೇಲೆ ಪ್ರೈಸ್ ದಿ ಲಾರ್ಡ್. ಅಮ್ಮ ಇಲ್ದವ್ರನ್ನ ಕೇಳ್ರಿ, ಅಮ್ಮ ಕಳ್ಕೊಂಡಿರ್ತಾರಲ್ಲ ಅವ್ರನ್ನ ಕೇಳ್ರಿ, ಅಮ್ಮನ ಬೆಲೆ ಏನಂತ ಗೊತ್ತಾಗುತ್ತೆ. ಯಾರಿಗೆ? ಇರೋರು ಗೊತ್ತಿಲ್ಲ, ಕಳ್ಕೊಂಡವ್ರು ಗೊತ್ತಾಗುತ್ತೆ. ಹೆಂಡತಿ ಇಲ್ಲದವ್ರನ್ನ ಹೋಗಿ ಕೇಳ್ರಿ, ಹೆಂಡತಿ ಬೆಲೆ ಏನಂತ ಗೊತ್ತಾಗುತ್ತೆ, ಆ ಹೆಂಡತಿ ಎಷ್ಟು ಇಂಪಾರ್ಟೆಂಟ್ ಅಂತ. ಮಗಳಿಲ್ಲದವ್ರನ್ನ ಕೇಳ್ರಿ, ಹೋಗಿ ಮಗಳು ಕಳ್ಕೊಂಡಿದ್ರೆ ಕೇಳ್ರಿ, ಅವ್ರಿಗೆ ಗೊತ್ತಾಗುತ್ತೆ ಅದ್ರ ನೋವು ಏನು ಅಂತ. ಆಮೇಲೆ ಇರುವಾಗ ಏನು ಗೊತ್ತಾಗೋದಿಲ್ಲ, ಇರುವಾಗ ಏನು ಗೊತ್ತಾಗೋದಿಲ್ಲ. ಆಮೇಲೆ ಈ ಸಮಯದಲ್ಲಿ ಗಂಡಸರೆಲ್ಲರೂ ನಮ್ಮ ಹೆಣ್ಮಕ್ಳಿಗಾಗಿ ಪ್ರಾರ್ಥನೆ ಮಾಡುವ, ಪ್ರಾರ್ಥನೆ ಮಾಡುವ ಬೇಡವಾ? ಮಂಜು ಆಡ್ಬೇಕು. ಥ್ಯಾಂಕ್ ಯು ಜಿ. ಗಂಡಸರು ಮಾತ್ರ ಕೈಗಿಲ್ಲಂತಿ. ರಾಜಪ್ಪ, ನಿಮ್ಮ ಹೆಂಗಸರಿಗೋಸ್ಕರ, ನಿಮ್ಮ ಮಗಳಿಗೋಸ್ಕರ, ನಿಮ್ಮ ಸೊಸೆಗೋಸ್ಕರ ಪ್ರೇಯರ್ ಮಾಡಬೇಕು. ಮಾಡ್ತೀರಾ? ಓಕೆ, ಲೆಟ್ಸ್ ಪ್ರೇ. ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡ್ರಿ. ನಿಮ್ಮ ಹೆಂಗಸರು, ನಿಮ್ಮ ಮನೇಲಿ ಯಾರು ಹೆಂಗಸರಿದ್ದಾರೋ ಅವ್ರನ್ನೆಲ್ಲ ಜ್ಞಾಪಕ ಮಾಡ್ಕೊಂಡು ಪ್ರಾರ್ಥನೆ ಮಾಡೋಣ. ದೇವರೇ, ನನ್ನ ಜೀವಿತದಲ್ಲಿ, ನನ್ನ ಕುಟುಂಬದಲ್ಲಿ ಈ ಸ್ತ್ರೀನ ಇಟ್ಟಿದ್ದಕ್ಕಾಗಿ ಸ್ತೋತ್ರ ಅಂತ ಕೇಳ್ರಿ. ಥ್ಯಾಂಕ್ ಯು ಜೀಸಸ್ ಲಾರ್ಡ್. ಹಾಲೆಲೂಯಾ. ದೇವರೇ, ಈ ಸಂದರ್ಭದಲ್ಲಿ ಕೇಳ್ತೀನಿ, ಯಾವ ಯಾವ ಪುರುಷರು, ಯಾವ ಯಾವ ಗಂಡ, ಯಾವ ಯಾವ ತಂದೆ, ಯಾವ ಅಣ್ಣ ತಮ್ಮ ತನ್ನ ಹೆಣ್ಣ ತಾಯಿಗೋಸ್ಕರ, ಅಕ್ಕನಿಗೋಸ್ಕರ, ಹೆಂಡತಿಗೋಸ್ಕರ, ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದಾರೋ ಆ ಪ್ರಾರ್ಥನೆ ಕೇಳಿ ಆ ತಾಯಿಯಂದ್ರನ್ನ, ಅವ್ರ ಹೆಂಡತಿಯರನ್ನ, ಅವ್ರ ಮಕ್ಕಳನ್ನ ನೀವು ಆಶೀರ್ವಾದ ಮಾಡಿಸು. ನೀವು ಆಶೀರ್ವಾದ ಮಾಡ್ತಿರೋ ಕಾರ್ಯಗಳಿಗಾಗಿ ಕೆಲವು ಜೀವಿತದಲ್ಲಿ ಆನಂದವನ್ನ, ಕೆಲವು ಜೀವಿತದಲ್ಲಿ ಕಷ್ಟವನ್ನ, ಕೆಲವು ಜೀವಿತದಲ್ಲಿ ನೋವನ್ನ ಇದೆ. ಆದರೆ ಕೆಲವು ಜಾಗದಲ್ಲಿ ಕರ್ತನೆ ಇದೆಲ್ಲ ನಿಭಾಯಿಸೋದಕ್ಕೆ ಒಬ್ಬ ಸ್ತ್ರೀಯನ್ನ ನೀವು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಿ ಆಶೀರ್ವಾದ ಬಲಪಡಿಸಬೇಕಾಗಿ ಯೇಸು ನಾಮ ಬಿಡುತ್ತಂದೆ. ಆಮೇಲೆ ಓಕೆ, ನಮಗೆ 3 ಪಾಯಿಂಟ್ ಅನ್ನು ಹೇಳಿ ನಾನು ವಾಕ್ಯ ಮುಗಿಸ್ತೀನಿ. ನನ್ನ 10-15 ನಿಮಿಷ ಮಾತ್ರ ಟೈಮ್ ಮುಗಿಸ್ಬೇಕು. ಗಮನಿಸಿರಿ, ದೇವರಲ್ಲಿ ನಿಜವಾದ ಸ್ತ್ರೀ. ದೇವರಲ್ಲಿ ಇವತ್ತನೇ ಹೇಳಿದ್ರೆ ಎಲ್ಲ ಸ್ತ್ರೀಯರು ಅಂತೇಳಿ, ಎಲ್ಲ ಸ್ತ್ರೀಯರು ಸ್ತ್ರೀಯರೇ, ಆದರೆ ದೇವರಲ್ಲಿ ನೀನು ಏನಾಗಿದೆಯಾ ಅನ್ನೋದೇ ಮುಖ್ಯ. ಒಬ್ಬ ಸ್ತ್ರೀ ಭಕ್ತಳಾದಳೆ, ಪ್ರಾರ್ಥನೆ ಮಾಡೋ ಸ್ತ್ರೀ ಆದರೆ ಆ ಕುಟುಂಬ ರಕ್ಷಿಸಲ್ಪಡುತ್ತದೆ, ಆ ಕುಟುಂಬ ಆಶೀರ್ವಾದಕರವಾಗಿರ್ತದೆ, ಆ ಕುಟುಂಬವನ್ನ ಬೆಳೆಸ್ತದೆ. ಆಮೇಲೆ 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 ಒಬ್ಬ ಪುರುಷ ತಲೆ ತಗ್ಗಿಸೋದಕ್ಕೂ ತಲೆ ಎತ್ತೋದಕ್ಕೂ ಯಾರ ಕಾರಣ? ಸ್ತ್ರೀನೇ ಕಾರಣ. ಆಮೇಲೆ ಜ್ಞಾನೋಕ್ತಿಗಳು 31ನೇ 10ನೇ ವಾಕ್ಯ, ಗುಣಮತಿಯಾದ ಸತಿಯು ಎಲ್ಲಿ ಸಿಕ್ಕಾಳು, ಆಕೆಯು ಅವಳಕ್ಕಿಂತಲೂ ಬಹು ಅಮೂಲ್ಯ. ಆಮೇಲೆ ಆಮೇಲೆ ಹಲ್ಲೆಲೂಯಾ. ಒಬ್ಬೊಬ್ಬರ ಜೀವಿತದಲ್ಲಿ ಒಂದೊಂದು ರೀತಿಯ ಪಾತ್ರವನ್ನು ವಹಿಸುವಂತ ಸ್ತ್ರೀ ಕುರಿತಾಗಿ ಸ್ತ್ರೀ ದೇವರು ಹೇಳ್ತಿದ್ದಾರೆ. ಒಬ್ಬ ಗುಣವತಿಯಾದ ಸ್ತ್ರೀ, ಒಂದು ಒಳ್ಳೆ ಗುಣ, ಒಂದು ಗುಡ್ ಕ್ಯಾರೆಕ್ಟರ್ ಒಂದು ಸ್ತ್ರೀ ಇದ್ರೆ ಆ ಒಂದು ಸಮಾಜವಾಗಲಿ, ಆ ಒಂದು ಕುಟುಂಬವಾಗಲಿ, ಆ ಸಭೆಯಾಗಲಿ ಮರ್ಯಾದೆ ಜಾಸ್ತಿ ಆಗುತ್ತೆ. ಆಮೆನ್ ಆಮೆನ್ ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವತ್ತು ಹುಡುಗರು ಹುಡುಕುವಂಥದ್ದೇನೆಂದ್ರೆ ಅಂದವನ್ನ ಹುಡುಕ್ತಾರೆ, ಆಸ್ತಿ ಪಾಸ್ತಿ ಇದೆ ಅಂತ ನೋಡ್ತಾರೆ. ಆದರೆ ಬೈಬಲ್ ಅದನ್ನು ಹೇಳ್ತಾ ಇಲ್ಲ. ಬೈಬಲ್ ಹೇಳುತ್ತೇನೆಂದ್ರೆ, ನೀನು ಮದುವೆ ಆಗುವಂತ ಸ್ತ್ರೀ ಗುಣ ಇದೆಯಾ, ಗುಣವಂತ ಸ್ತ್ರೀನ, ಅವಳ ಪರಿಶುದ್ಧಳ, ದೇವರ ಭಕ್ತಳ, ದೇವರ ದೈವತ್ವವನ್ನು ಹೊಂದಿದವಳ ಅಂತೇಳಿ ವಾಕ್ಯ ತಿಳಿಸಲ್ಪಟ್ಟಿದೆ. ಪ್ರಿಯರೇ, ನಾವು ಯಾವ್ದನ್ನು ಹುಡುಕಬೇಕು? ಯಾವುದು? ಗುಣವತಿಯಾದ ಸ್ತ್ರೀ. ಆಮೇಲೆ ಆಮೇಲೆ ಅನೇಕ ಜನ ಸ್ತ್ರೀಯರೆಲ್ಲ ಗಮನಿಸಿ, ಮದುವೆ ಆಗೋದಕ್ಕಿಂತ ಮುಂಚಿತವಾಗಿ ಎಲ್ಲ ಹೆಣ್ಣು ಮಕ್ಕಳು ತುಂಬಾ ಜಾಗೃತಿಯಿಂದ ತನ್ನ ಆತ್ಮವನ್ನ, ಪ್ರಾಣವನ್ನ, ಶರೀರವನ್ನು ಕಾಪಾಡಿಕೊಳ್ತಾರೆ. ಈ ಮದುವೆ ಮುಂಚಿತವಾಗಿ ಅಕ್ರಮ ಸಂಬಂಧಗಳಾಗಲಿ, ಮೊರಸಾದ ಜೀವಿತವಾಗಲಿ ಯಾರು ಇಷ್ಟಪಡೋದಿಲ್ಲ. ತನ್ನ ಪ್ರಿಯನಿಗೆ ಅಥವಾ ತನ್ನ ಗಂಡನಿಗೆ ಮಾತ್ರ ಸೀಮಿತವಾಗಿರಬೇಕಂತೇಳಿ ಇರ್ತಾರೆ. ಆದ್ರೆ ಮದುವೆ ಆದ ಮೇಲೆ ಅದೇ ರೀತಿಯ ಕಂಡೀಷನ್ಸ್ ಇರಬೇಕು. ಆಮೇಲೆ ಅದೇ ರೀತಿಯಿಂದ ಒಪ್ಪಂದ ಇರಬೇಕು. ಆಮೇಲೆ ಆಮೇಲೆ ಮದುವೆ ಮುಂಚಿತವಾಗಿ ಯಾವ ರೀತಿ ನೀವು ನಿಮ್ಮ ಜೀವಿತಗಳನ್ನು ಪರಿಶುದ್ಧರಾಗಿ ಇಟ್ಕೊಂಡ್ರು, ಮದುವೆ ಆದರೂ ಎಷ್ಟು ವರ್ಷಗಳಾದರೂ ಆ ಜೀವಿತ ಹಂಗೇ ಇರಬೇಕು. ಅದು ದೇವರ ಎದುರು ನೋಡುವಂತ ಕಾರ್ಯಗಳು. ಆಮೇಲೆ ಆಮೇಲೆ ಪ್ರೈಸ್ ದಿ ಲಾರ್ಡ್. ಭಕ್ತನು ಹೇಳ್ತಾನೆ, ಗುಣವತಿಯಾದ ಸತಿ ಎಲ್ಲಿ ಸಿಗ್ತಾಳೆ? ಮಾಲೂರಲ್ಲ, ಕೋಲಾರಲ್ಲ, ಬೆಂಗಳೂರಲ್ಲ, ಅಮೆರಿಕದಲ್ಲ, ದುಬೈ
ಎಲ್ಲಿ ಸಿಗ್ತಾರೆ? ನಿಮ್ಗೆ ಚೆನ್ನಾಗಿ ಗೊತ್ತು, ರೇಷ್ಮೆ ಸೀರೆ ಎಲ್ಲಿ ಸಿಗ್ತದೆ? ಇಂಥ ಶರ್ಟ್ ಎಲ್ಲಿ ಸಿಗ್ತದೆ ಅಂತ ಹೇಳ್ತೀರ ಅಲ್ವಾ? ಕೇಳಿ ಬಂಗಾರ ಸಿಗ್ತಾರೆ, ಇಂಥ ಒಂದು ಅಂಗಡಿಗೆ ಹೋಗ್ಬೇಕು ಅಂತ ಹೇಳ್ತೀರ. ಬಟ್ ದೇವ್ರ ವಾಕ್ಯ ಹೇಳುತ್ತೆ ಗುಣಮತೆಯಾದ ಎಲ್ಲಿ ಸಿಗ್ತಾರೆ? ಈ ಹೊಲಸಾದ ಜಗತ್ತಲ್ಲಿ, ಮೋಸದ ಜಗತ್ತಲ್ಲಿ, ನಟನೆ ಜೀವಿತದಲ್ಲಿ ಈ ಗುಣ ಅನ್ನುವ ಸ್ತ್ರೀ ಸಿಗೋದು ತುಂಬಾ ಅಪರೂಪ. ಆಮೇಲೆ ಏನಿದು ಅಪರೂಪ. ಆದರೆ ಪ್ರಾರ್ಥನೆ ಮಾಡುವಾಗ ಖಂಡಿತವಾಗ್ಲೂ ಆ ಒಂದು ಅಪರೂಪವಂತಹ ಮುತ್ತು ನಮ್ಮ ಜೀವಿತದಲ್ಲಿ ಸಿಗುತ್ತೆ. ಚಪಳ ದೇವರ ಮಹಿಮೆಗ ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಯಾರ್ಯಾರ ಜೀವಿತದಲ್ಲಿ ಈ ಮುತ್ತು ಸಿಗುತ್ತೋ ಅವರಿಗೆ ತುಂಬಾ ತುಂಬಾ ಗೌರವ ಆ ಸ್ತ್ರೀ ಮುಖಾಂತರ ಆ ಕುಟುಂಬಕ್ಕೆ, ಆ ಸಭೆಗೆ, ಸಮಾಜಕ್ಕೆ ಎಲ್ಲ ಒಳ್ಳೆಯದೇ ಆಗ್ತದೆ. ಆಮೆನ್, ಆಮೆನ್, ಪ್ರೈಸ್ ದಿ ಲಾರ್ಡ್. ದೇವರಿಗೆ ಮಹಿಮೆ ಆಗಲಿ. ಎರಡನೇದಾಗಲಿ ಮೊದಲನೇ ಪೇತ್ರ ಮೂರನೇ ವಾಕ್ಯದಲ್ಲಿ ಪೇತ್ರನು ತನ್ನ ಸ್ತ್ರೀಯ ಕುರಿತಾಗಿ ತುಂಬಾ ಸ್ಪಷ್ಟವಾಗಿ ಹೇಳ್ತಾನೆ. ಹೇಳ್ರಿ ವಾಕ್ಯ ಹೋದ್ರಿ. ಮೊದಲನೇ ಪೇತ್ರ ಮೂರನೇ ವಾಕ್ಯ. ಅವರಲ್ಲಿ ಕೆಲವರು ದೇವರ ವಾಕ್ಯಕ್ಕೆ, ಅದು ಯಾರು? ಕೆಲವು ಪುರುಷರು, ಕೆಲವು ಸ್ತ್ರೀಯರ ಗಂಡಂದಿರು ಅವಿಧರಾಗಿದ್ರು ಸಹ ಏನಾಗಿದೆ ಅಂತಲ್ಲಿ, ನೀವು ನಿರ್ಮಲರಾಗಿಯೂ ಭಯಭಕ್ತಿ ಉಳ್ಳವರಾಗಿಯೂ ನಡೆದುಕೊಳ್ಳುವುದನ್ನು ಅವರು ನೋಡಿ, ವಾಕ್ಯ ಉಪದೇಶವಿಲ್ಲದೆ ತಮ್ಮ ಹೆಂಡತಿಯರಾದ ನಿಮ್ಮ ನಡತೆಯಿಂದಲೇ, ನಿಮ್ಮ ಗುಣದಿಂದಲೇ ಸನ್ಮಾನಕ್ಕೆ ಬಂದಾರು. ಒಮ್ಮೆ ಚಪ್ಪಣ್ಣ ದೇವರ ಮಹಿಮೆಗಾಗಿ ನಿಮ್ಮ ಗಂಡ ರಕ್ಷಿಸಲ್ಪಡಬೇಕಾದ್ರೆ, ನಿಮ್ಮ ಅಳಿಯ ರಕ್ಷಿಸಲ್ಪಡಬೇಕಾದ್ರೆ, ನಿಮ್ಮ ಮನೆಯಲ್ಲಿ ರಕ್ಷಿಸಲ್ಪಡಬೇಕಾದ್ರೆ ನೀವು ಗುಣವತ್ತಾದ ಸ್ತ್ರೀ ಆಗಬೇಕು. ಗುಣವತ್ತಾದ ಸ್ತ್ರೀ ಅಂದ್ರೇನು? ಬಟ್ಟೆ ಹಾಕೊಳ್ಳೋದು ಅಲ್ಲ. ನಮ್ಮ ನಡತೆಯಲ್ಲಿ, ನಮ್ಮ ನೋಟಲ್ಲದಲ್ಲಿ, ನಮ್ಮ ಬಾಯಲ್ಲಿ ಕ್ರಿಸ್ತನ ಸ್ವಭಾವನ ಕಾಣಿಸಬೇಕು. ನಿನ್ನ ಪ್ರೀತಿಯನ್ನು ನೋಡಿ ನಿನ್ನ ಸೊಸೆ, ನಿನ್ನ ಅಳಿಯ, ನಿನ್ನ ಗಂಡ, ನಾನು ಆ ಯೇಸುವನ್ನ ಅಂಗೀಕಾರ ಮಾಡಿಕೊಳ್ತೇನೆ, ನಾನು ನಿನ್ನ ಜೊತೆ ಸಭೆಗೆ ಬರ್ತೀನಿ ಅನ್ನೋ ಮಟ್ಟಕ್ಕೆ ನೀನು ಕ್ರಿಸ್ತನಲ್ಲಿ ನಡ್ಕೊಳ್ಬೇಕು. ಆಮೇಲೆ ಆಮೇಲೆ ನೀನು ಬಾ ಬಾ ಅಂದ್ರೆ ಬರೋದಿಲ್ಲ. ನಿನ್ನ ಪ್ರೀತಿ, ನಿನ್ನ ಒಂದು ಕ್ರಿಸ್ತನ ತೋರಿಸ್ಬೇಕು. ನಿನ್ನಲ್ಲಿರುವಂತ ಕ್ರಿಸ್ತನು ಹೆಂಗಿದ್ದಾನೆ ತೋರಿಸ್ಬೇಕು. ಚರ್ಚಲಿದ್ದಾಗ ಮಾತ್ರ ಒಳ್ಳೆ ರೀತಿಯಾಗಿದ್ದು, ಮನೆಗೂ ಅದೇ ಯಥಾರ್ಥವಾಗಿ ಆ ಬೈಗಳನ್ನಾಗ್ಲಿ ಜಗಳನ್ನಾಗ್ಲಿ ಮಾಡಿದಾಗ ನಿನ್ನ ಮಾತನ್ನ ಕೇಳೋದಿಲ್ಲ. ನೀನು ಎಲ್ಲದರಲ್ಲೂ ನಿನ್ನ ಗಂಡನ ಸನ್ಮಾನಿಸ್ಬೇಕು. ನಿನ್ನ ಮಕ್ಕಳು ನಿನ್ನ ಕುರಿತಾಗಿ ಹೊಗಳಬೇಕು. ನಮ್ಮಮ್ಮ ನನಗೆ ಬೆಸ್ಟ್, ನಮ್ಮಮ್ಮ ತರ ಯಾರೂ ಇಲ್ಲ ಅಂತ ಹೇಳೋ ಮಟ್ಟಕ್ಕೆ ಇರಬೇಕು. ಹಲ್ಲೆಲೂಯಾ. ಎಷ್ಟೊಂದು ತಾಯಿಯಂದಿರು ನಿಮ್ಮ ಕುರಿತಾಗಿ ನಿಮ್ಮ ಮಕ್ಕಳು ಬೆಸ್ಟ್ ಅಂತ ಹೇಳ್ತಾರ? ಹೇಳಕ್ ಸಾಧ್ಯನಾ? ಅದೇ ರೀತಿಯಾಗಿ ತಾಯಿಯಂದಿರು ಗಂಡನನ್ನು ಗಮನಿಸಬೇಕು, ಮತ್ತೆ ಮಕ್ಕಳನ್ನ ಗಮನಿಸಬೇಕು. ನೀನು ಮಾದರಿ. ನೀನು ಹೆಂಗಿರ್ತೀಯೋ ನಿನ್ನ ಮಕ್ಕಳು ಹಂಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ಮನೆಗೆ ಆಶೀರ್ವಾದ ಬರೋದು, ನಿನ್ನ ಮನೆಯಲ್ಲಿ ಆಶೀರ್ವಾದ ಕಳ್ಕೊಳ್ಳುವಂಥದ್ದು ನಿನ್ನ ಕೈಯಲ್ಲೇ ಇದೆ. ನಿನ್ನ ಮಗನಿಗೆ ಒಳ್ಳೆ ಸೊಸೆ ಬರೋದು, ನಿನ್ನ ಮಗಳಿಗೆ ಒಳ್ಳೆ ಅಳಿಯ ಬರುವಂಥದ್ದು, ಇದೆಲ್ಲವೂ ಸಹ ಒಬ್ಬ ಸ್ತ್ರೀಯ ಒಂದು ನಡತೆ ಮೇಲೇನೆ. ಅದನ್ನ ಒಂದು ಹೆಸರಿಡಕ್ಕೆ, ಇಂಥವ್ರ ಮನೆಗೆ ಹೆಣ್ಣು ಕೊಡ್ತಾ ಇದ್ದೀರಿ ಅಂತಾನೆ ಖುಷಿ ಪಡಬೇಕು. ಇಂಥವ್ರ ಮನೆಯಿಂದ ಹೆಣ್ಣು ತಗೊಳ್ತಿರೋ ತಕ್ಷಣ ಖುಷಿ ಪಡಬೇಕು. ಎಸ್, ಇದು ಒಳ್ಳೆ ಗುಣವಲ್ಲ ಇರುವಂತ ಸ್ತ್ರೀ ಕುಟುಂಬ ಅಥವಾ ಒಳ್ಳೆ ಕುಟುಂಬ ಅಂತೇಳಿ ಆ ಹೆಸರನ್ನ ಪಡ್ಕೊಳ್ಳೋದಕ್ಕೆ ನಾವು ಬೋರ್ಡ್ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಕ್ರಿಸ್ತನಲ್ಲಿ ನೀನು ವಾಕ್ಯದ ಪ್ರಕಾರ ನಡ್ಕೊಂಡ್ರೆ ಸಾಕು, ನಿಮ್ಮ ಮಕ್ಕಳಿಗೆ ತುಂಬಾ ಡಿಮ್ಯಾಂಡ್. ಆಮೆನ್, ಆಮೆನ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. 4:31-25 ವಾಕ್ಯ. ಭವಿಷ್ಯದ ಭಯವಿಲ್ಲದೆ ದೇವರಲ್ಲಿ ನಂಬಿಕೆ ಇರುವಂತ ಸ್ತ್ರೀ ನಗುತ್ತಾ ಇರ್ತಾಳೆ. ಆಮೇಲೆ ನೆನ್ನೆ ಮದುವೆ ಆಗಿರುವಂತ ಗಂಡ ಹೆಂಡತಿ ಬಂದಿದ್ರು ಶುಕ್ರವಾರ. ಬಂದಾಗ ಅವ್ರಿಗೆ ಹೇಳಿದ ಮಾತೇನಂದ್ರೆ, ಆ ಹುಡುಗಿಗೆ, ಅಮ್ಮ ನಿಮ್ಮ ಯಜಮಾನ್ರು ಯಾವಾಗ ಮನೆಗೆ ಬರಲಿ
ನೀನು ಮಕನ ಗಂಟಾಕೊಂಡು ಗೋಣಿ ಚೀಲ ಕಟ್ಕೊಂಡಂಗೆ ಇರಬೇಡ. ನಿನ್ನ ಮಕವನ್ನ ಬಂದ ತಕ್ಷಣ ಎಷ್ಟೇ ಸಮಸ್ಯೆ ಇರಲಿ, ಫಸ್ಟ್ ನಗುತ್ತಾ ಮಾತಾಡು, ನಗುತ್ತಾ ಮಕವನ್ನ ತೋರಿಸು ಸಾಕು. ಆಮೇಲೆ ಆಮೇಲೆ ಪ್ರೈಸ್ ದಿ ಲಾರ್ಡ್. ಕೆಲವು ಗಂಡಸರು ಮನೆಗೆ ಬರಲ್ಲ. ಯಾಕೆ ಹೇಳಿ? ಮನೆ ಮುಂದ್ಗಡೆ ಒಂದು ಟಾಬರ್ ನಾಯಿ ಕಟ್ಟಾಕಿರ್ತಾರೆ. ಅದು ಯಾರು ಬಂದ್ರು ಹೋ 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 ಅಂತ ಈಚೆ ಒಳಕ್ಕೆ ಬರಲ್ಲ. ಹಂಗೆ ಮನೆ ಒಳಗಡೆ ಬಂದ ತಕ್ಷಣನೇ ನೀನೊಬ್ಬರು ಗಂಡಸ, ಎಂಥವ್ ನುಡಿಸಿದೆ ನೋಡಿ, ಎಂಥ ಮಕ್ಕಳು ನುಡಿಸಿದೆ ನೋಡು, ಮಕ್ಕಳು ತೋರಿಸಿ. ಯಾಕೆ ನುಡಿಸಿ ಅಲ್ವಾ? ಎಂಥವ್ ನುಡಿಸಿದೀಯ ಮನೆಯಲ್ಲಿ ನೀನು ಅಂತಂದು ಹಾಕಿಲ್ಲ ಇಷ್ಟಂದು ಹಾಕಿಲ್ಲ, ಅದು ಇದು ಕೊರತೆಗಳು ಹೇಳ್ತಾ ಇದ್ರೆ ಆ ಗೇಟಿಂದ ಹಂಗೆ ಓಡಾಗ್ಬಿಡ್ತದೆ. ಇವತ್ತು ಸ್ತ್ರೀಯರು ಮಾಡೋ ಕೆಲಸ ಅದು. ನಿನಗೇನು ಬೇಕೋ ಫಸ್ಟು ದೇವರ ಸನ್ನಿಧಾನದಲ್ಲಿ ದೇವರ ಸಮ್ಮುಖದಲ್ಲಿ ಹೋಗಿ ಪ್ರಾರ್ಥನೆ ಮಾಡಬೇಕು. ಆಮೇಲೆ ನೀನು ಗಂಡನ ಕೇಳೋಕ್ಕಿಂತ ಮುಂಚಿತವಾಗಿ ದೇವರ ಜೊತೆ ಅಪ್ಲಿಕೇಶನ್ ಹಾಕಿರ್ಬೇಕು. ದೇವರು ಅದನ್ನು ಕೇಳಿ ನೀನು ಕೊಡುವಂತನಾಗಿಲ್ಲ. ಆಮೇಲೆ ನಿನ್ನ ಗಂಡ ಕೊಟ್ರೆ ಅದು ಕೊರತೆ, ದೇವರು ಕೊಟ್ರೆ ಸಮೃದ್ಧಿ. ಯಾವ್ದು ಬೇಕು? ಯಾವುದು? ದೇವರು ಕೊಟ್ರೆ ಸಮೃದ್ಧಿ, ನಿಮ್ ಗಂಡ ಕೊಟ್ರೆ ಕೊರತೆ. ಏನು ಸಾಲದು ಬರ್ತದೆ. ನೀನು 1000 ರೂಪಾಯಿ ಕೇಳಿದ್ರೆ ಅವ್ರು 500 ಕೊಡ್ತಾರೆ. ನಮ್ಮ ಹೆಸರು ಹಂಗಲ್ಲ, ನೀನು 1000 ಕೇಳಿದ್ರೆ ಅವ್ರು 1000 ಕೊಡ್ತಾನೆ. ಯಾವ್ದು ಬೇಕು ಹೇಳಿ? ನಮ್ಮ ಆಲೋಚನೆ ಚೇಂಜ್ ಮಾಡ್ಕೊಳ್ಳೋಣ. ಯಾರನ್ನು ಕೇಳಬೇಕು ಫಸ್ಟು? ದೇವಸ್ಥಾನ ಕೇಳು. ಅಂದ್ರೆ ಅರ್ಥ ಏನು? ಫ್ಯಾಮಿಲಿ ಪ್ರೇಯರ್. ಫ್ಯಾಮಿಲಿಯಲ್ಲಿ ಪ್ರಾರ್ಥನೆ ಮಾಡಬೇಕು. ಅದು ನಮ್ಮನ್ನ ಸತ್ಯಕ್ಕೆ ನಡೆಸುತ್ತೆ, ಕೊರತೆನ ನೀಗಿಸುತ್ತೆ, ಪ್ರೀತಿಯನ್ನು ಕಟ್ಟುತ್ತೆ, ಸಮಾಧಾನ ಕೊಡುತ್ತೆ. ಫ್ಯಾಮಿಲಿ ಪ್ರೇಯರ್. ಎಷ್ಟು ಜನ ಕುಟುಂಬದಲ್ಲಿ ಪ್ರಾರ್ಥನೆ ಇದೆ? ಫ್ಯಾಮಿಲಿ ಪ್ರಾರ್ಥನೆ ಇದೆ. ಫ್ಯಾಮಿಲಿ ಪ್ರೇಯರ್ ಮಾಡಿದವ್ರು ಗೊತ್ತಿರ್ತದೆ ಆದ್ರೆ ಎಂತದ್ದು ಅಂತೇಳಿ. ನಿಲ್ಲಿಸಿ ನೋಡ್ರಿ, ಅನೇಕ ಸಮಸ್ಯೆಗಳು, ಕೊರತೆಗಳು, ಜಗಳಗಳು, ಸಮಸ್ಯೆ ಜಾಸ್ತಿ ಇರ್ತದೆ. ಕುಟುಂಬ ಪ್ರಾರ್ಥನೆ ಸ್ಟಾರ್ಟ್ ಮಾಡ್ರಿ, ಒಂದು 3 ತಿಂಗಳೊಳಗಡೆ ಒಳ್ಳೆ ರಿಸಲ್ಟ್ ಬರುತ್ತೆ. ನಮ್ಮನೆಯಲ್ಲಿ ಇತ್ತೀಚೆಗೆ ಸಮಾಧಾನ ಇದೆ ಅಂತ. ಕಾರಣ ಏನಂದ್ರೆ ನಿಮ್ಮ ಮನೆಗೆ ಸಮಾಧಾನ ಪ್ರಭು ಅಂತ ಯೇಸು ಕ್ರಿಸ್ತನ ಬಂದು ಹೋಗ್ತಾ ಇರ್ತಾನೆ. ಆಮೇಲೆ ಆಮೇಲೆ ಯೇಸು ಕ್ರಿಸ್ತ ನಿಮ್ಮ ಮನೆಗೆ ಬಂದು ಹೋಗ್ಬೇಕಾದ್ರೆ ನೀವೇನ್ ಮಾಡ್ಬೇಕು? ಏನ್ ಮಾಡ್ಬೇಕು? ಜರ ಹೇಳಿ, ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ಅದಕ್ಕೆ ಧೈರ್ಯ ಏನಂದ್ರೆ, ಒಬ್ಬ ಗಂಡ ಕೈ ಬಿಡ್ಲಿ, ಅಪ್ಪ ಬಿಡ್ಲಿ, ಇನ್ನೊಬ್ರು ಬಿಡ್ಲಿ, ಯಾರು ಕೈ ಬಿಟ್ರು ಸಂತೋಷವಾಗಿರೋದು ಯಾವ್ದಂದ್ರೆ, ಯಾರು ಕೈ ಬಿಟ್ರು ನನ್ನ ಅಪ್ಪ ಏಸಪ್ಪ ಕೈ ಬಿಡೋದಿಲ್ಲ ಅಂತ ಹೇಳಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಬೆಳಿಗ್ಗೆ ರಾಣಮ್ಮ ಬಂದು ಹೇಳ್ತಾ ಇದ್ರು, ನನಗೆ ಮಗ ನೋಡ್ತಾ ಇಲ್ಲ, ಗಂಡ ತೀರೋಗ್ಬಿಟ್ರು, ನಾನು ಸೂಸೈಡ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ, ನನಗೆ ಅಷ್ಟು ಕಷ್ಟ ಆಗ್ತಾ ಇತ್ತು ಅಂತೇಳಿ. ನಾನು ಹೇಳಿದೆ, ನಾವು ನಮ್ಮಷ್ಟು ನಾವೇ ಪ್ರಾಣವನ್ನು ತಗೋಬಾರ್ದು. ನಮ್ಮ ಪ್ರಾಣವನ್ನ ನಾವೇ ತಗೊಳಕ್ ಹೋಗ್ಬಾರ್ದು. ದೇವರು ಕರೆದಾಗ ಹೋಗ್ಬೇಕು. ಆಮೇಲೆ ಕಷ್ಟ ಸುಖ ಅನ್ನೋದು ನಮ್ಮ ಜೀವನದಲ್ಲಿ ಬರ್ತದೆ ಹೋಗ್ತದೆ. ಯಾವ ರೀತಿ ಕತ್ಲಂದ್ರೇನು? ಕಷ್ಟ. ಕಷ್ಟದ ಕತ್ಲಂದ್ರೇನು? ಕಷ್ಟ. ನೋವಂದ್ರೆ ಕತ್ಲೆ. ಆದ್ರೆ ಯಾವ ರೀತಿ ಕತ್ಲು ಬರ್ತದೆ ಮತ್ತೆ ಬೆಳಕು ಬರ್ತದೆ. ಬೆಳಕು ಅನ್ನೋದು ಸಂತೋಷ. ಯಾವ ರೀತಿ ಕತ್ತಲು ಸಂತೋಷ ನಮ್ಮ ಜೀವನದಲ್ಲಿ ಬಂದು ಹೋಗ್ತಾ ಇರ್ತದೋ ಅದೇ ರೀತಿಯಾಗಿ ನಮ್ಮ ಜೀವನ ಚರಿತ್ರೆ ಹೋಗ್ತಾನೇ ಇರ್ತದೆ. ನಮ್ಮ ಜೀವನ ಹಿಂಗ್ ನಡೀತಾ ಇರ್ತದೆ. ಅದಕ್ಕೆ ಬೇಸರ ಮಾಡ್ಕೋಬಾರ್ದು. ದೇವರು ಏನೆಲ್ಲ ಅನುಮತಿ ಕೊಟ್ಟಿದ್ದಾನೋ ವಾಕ್ಯಾನುಸಾರವಾಗಿ ನಾವು ನಮ್ಮ ಜೀವನದಲ್ಲಿ ಪ್ರಾರಂಭ ಮಾಡಿದಾಗ ಎಲ್ಲವನ್ನು ಜಯಿಸ್ತಾ ಹೋಗ್ತೇವೆ, ನಾವು ಜೀವನ ಹೊಂದುತ್ತೇವೆ. ಆಮೇಲೆ ಆಮೇಲೆ ಅಯ್ಯಮ್ಮಗೆ ಹೇಳಿದ ಮಾತು ಒಂದೇ, ಗಂಡ ಕೈ ಬಿಟ್ರು, ಮಗ ಕೈ ಬಿಟ್ರು, ಯಾರು ಕೈ ಬಿಟ್ರು, ನಾವು ಹುಟ್ಟಾವಾಗಲೂ ದೇವರು ನಮ್ಮ ಜೊತೆಲಿದ್ರು, ಹೋಗುವಾಗಲೂ ದೇವರು ಒಬ್ಬರ ಜೊತೆಲಿರ್ತಾರೆ. ತಂದೆ ತಾಯಿಗಳು ತೊರೆದು ಬಿಟ್ರು ಅದನ್ನ ಕೈ ಬಿಡೋದೇ ಇಲ್ಲ. ಆಮೇಲೆ ಆಮೇಲೆ 31ನೇ ಅಧ್ಯಾಯ ಕೀರ್ತನೆಗಳು 26ನೇ ವಾಕ್ಯ, ನಾವು ಜ್ಞಾನವಂತರಾಗಬೇಕು. ಬೇಗ ವಾಕ್ಯ ಇಲ್ವಾ? ಜ್ಞಾನೋಕ್ತಿಗಳು 31:6 ಇಲ್ವಾ? 26 ಇಲ್ವಾ? ಮೈಕಿರೋರು ಓದಿಲ್ವಾ? ಮೈಕ್ ತಗೊಂಡು ಓದ್ತಗಳಮ್ಮ. ಮೈಕ್ ಇಲ್ವಾ? ಆಫ್ ಆಗಿದೆ. ಆಮೆನ್. ಹಲ್ಲೆಲೂಯಾ. ಬಾಯಿ ತೆರೆದ ಜ್ಞಾನವನ್ನು ತೋರ್ಪಿಸಿಕೊಳ್ಳು, ಆಕೆ ನಾಲಿಗೆಯು
ಬುದ್ಧಿಯನ್ನು ಪ್ರೀತಿಪೂರ್ವಕವಾಗಿ ಹೇಳುವುದು. ಆಮೇಲೆ ಪ್ರಾರ್ಥನೆ ಮಾಡುವಂತ ಬಾಯಿ, ಆರಾಧನೆ ಮಾಡುವಂತ ಬಾಯಿ ಯಾರ್ದು ಅಂತ ಕ್ಲಿಯರ್ ಗೊತ್ತಾಗುತ್ತೆ ಚರ್ಚ್ ಬಿಟ್ಟು ಹೊರಗಡೆ ಹೋಗುವಾಗ. ಆಮೇಲೆ ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಎಷ್ಟು ಜನ ನಿಮ್ಗೆ ನೋಡಿ ಅಮ್ಮ ಅಂತ ನಿಮ್ಮ ಬಾಯಿ ನೋಡಿ ಬಂದಿರ್ತಾರೆ? ಇಲ್ಲಿರೋ ಸ್ತ್ರೀಯರಿಗೆ ಏನು ಬಾಯೋ ಅಪ್ಪ ಅಂತ ನಿಮ್ಮನ್ನ ಯಾರು ಮಂದಿ ಇಲ್ಲ? ನಿಮ್ಮ ಫ್ರೆಂಡ್ಸ್ ಅಂದಿಲ್ವಾ? ನಿಮ್ಮ ಅಕ್ಕಪಕ್ಕದಲ್ಲಿ ಅಂದಿಲ್ವಾ? ಅಂದಿದಾರ? ಅಂದಿಲ್ವಾ? ಅಂದಿಲ್ಲ? ಅಂದಿದ್ರ? ಅಂದಿಲ್ಲ ಅಪ್ಪ. ಹೋಗ್ಲಿ, ಅಕ್ಕ ಬಾಯಿ ನೋಡಿದ್ರು ನೋಡಿಲ್ವಾ ಗಂಡಸರು? ಇವತ್ತು ಗಂಡಸರಿಗೆ ಆಟ ತಕ್ಕ ಬರೋದು ಇಂಥ ಬಾಯಿಗಳಿಂದಾನೆ. ಅದೇ ದೇವರು ಮಾತಾಡುತ್ತೆ, ನೀವು ಪ್ರಾರ್ಥನೆ ಮಾಡುವಂತ ಬಾಯಿ ಜ್ಞಾನ ತುಂಬಿದಂತ ಬಾಯಿ ಆಗುತ್ತೆ. ಆರಾಧನೆ ಮಾಡುವಂತಹ ಬಾಯಿ ಒಬ್ಬರನ್ನ ಶಪಿಸೋದಿಲ್ಲ, ಚಾಡಿ ಹೇಳೋದಿಲ್ಲ, ಇನ್ನೊಬ್ಬರನ್ನ ದೂಷಿಸೋದಿಲ್ಲ, ಯಾವಾಗಲೂ ಸ್ತೋತ್ರ ಮಾಡಿ ಸಮಾಧಾನ ಕೊಟ್ಟು ಮಾತುಗಳೇ ಬರ್ತಾ ಇರ್ತದೆ. ಜ್ಞಾನದಿಂದ ತುಂಬಿದಂತ ಮಾತುಗಳಾಗಿರ್ತದೆ. ಸ್ತ್ರೀ ಆಗ್ಲಿ ಪುರುಷರಾಗ್ಲಿ ಈ ರೀತಿ ಆಗಿರ್ಬೇಕು. ಆಮೇಲೆ ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಓಕೆ, ಲಾಸ್ಟ್ ವಾಕ್ಯ ಹೇಳಿ ಮುಗಿಸ್ತೇನೆ. ಗಲಾತ್ಯ ಪತ್ರಿಕೆ 3:28 ವಾಕ್ಯ, ಎಫೆಸ ಪತ್ರಿಕೆ 2:10. ನಾವು ಆತನ ನಿರ್ಮಾಣ, ನಾವು ಆತನ ನಿರ್ಮಾಣ, ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ, ಸತ್ಕಾರ್ಯಗಳನ್ನು ಮಾಡೋದಕ್ಕೋಸ್ಕರನೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ಕ್ರಿಸ್ತ ಯೇಸುವಿನಲ್ಲಿ ನಾವು ಸೃಷ್ಟಿ ಮಾಡಲ್ಪಟ್ಟವೆ. ಆಮೆನ್. ನಾವೆಲ್ಲರೂ ಆತನ ನಿರ್ಮಾಣ, ಆತನ ಸೃಷ್ಟಿಯಾಗಿದ್ದೀವಿ. ಸತ್ಕಾರ್ಯ ಅಂದ್ರೇನು? ಸತ್ಯ ಕಾರ್ಯಗಳು. ಯಾವ ಕಾರ್ಯಗಳು? ಯೇಸು ಕ್ರಿಸ್ತನ ಕಾರ್ಯಗಳೇ ಸತ್ಕಾರ್ಯಗಳು. ಯೇಸು ಕ್ರಿಸ್ತನ ಕುರಿತಾಗಿ ಹೇಳುವಂಥದ್ದು, ಧ್ಯಾನಿಸೋದು, ಪ್ರಾರ್ಥಿಸೋದು, ಇನ್ನೊಬ್ಬರಿಗೆ ಹೇಳುವಂಥದ್ದೇ ನಿಜವಾದ ಸತ್ಕಾರ್ಯವಾಗಿದೆ. ಆಮೇನ್, ಆಮೇನ್. ನಾವೆಲ್ಲ ನಿಂತ್ಕೊಂಡು